ಲೋಕಸಭಾ ಚುನಾವಣಾ ಕಣ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಅದರಲ್ಲೂ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣಾ ಕಣ ಮತ್ತಷ್ಟು ಕಾವೇರಿದೆ ಅಂತಾನೆ ಹೇಳಬೇಕು. ಯಾಕಂದ್ರೆ ಒಂದು ಕಡೆ BY ರಾಘವೇಂದ್ರ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ, ಮತ್ತೊಂದು ಕಡೆ ಗೀತಾ ಶಿವರಾಜ್ ಕುಮಾರ್ ಅವರು ಅವರಿಗೆ ಪ್ರತಿಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿರುವಂತಹ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಹಾವೇರಿಯಲ್ಲಿ ತಮ್ಮ ಪುತ್ರ ಕಾಂತೇಶ್ಗೆ ಟಿಕೆಟ್ ಸಿಗಲಿಲ್ಲ ಎನ್ನುವ ಕಾರಣಕ್ಕೆ ಬಿಜೆಪಿಯಲ್ಲಿ ಬಂಡಾಯವನ್ನ ಎದ್ದಿರುವಂತಹ ಶಿವಮೊಗ್ಗದವರೇ ಆದ ಯಡಿಯೂರಪ್ಪನವರ ಆಪ್ತರೇ ಆದ ಈಶ್ವರಪ್ಪನವರು ಪಕ್ಷೇತರವಾಗಿ ನಾನು ಸ್ಪರ್ಧೆ ಮಾಡೇ ಮಾಡ್ತೀನಿ, ನಾನು ಇಲ್ಲಿ ಗೆದ್ದೇ ಗೆಲ್ತೀನಿ ಅಂತ ಆಲ್ರೆಡಿ ಬಂಡಾಯ ಅಭ್ಯರ್ಥಿಯಾಗಿ ಘೋಷಣೆ ಆಗೋಗ್ಬಿಟ್ಟಿದ್ದಾರೆ, ಅವ್ರನ್ನ ಅವರೇ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆದರೆ ಶಿವಮೊಗ್ಗದಲ್ಲಿ ಗೆಲ್ಲೋದು ಈ ಬಾರಿ BY ರಾಘವೇಂದ್ರ ಅವರ, ಗೀತಾ ಶಿವರಾಜ್ ಕುಮಾರ್ ಅವರ ಅಥವಾ ಈಶ್ವರಪ್ಪನವರ? ಜನ ಏನ್ ಹೇಳ್ತಾರೆ, ಜನರ ಒಲವು ಯಾರ ಕಡೆಗಿದೆ, ಜನ ಯಾರಿಗೆ ಮತ ಹಾಕ್ತಾರೆ ಅನ್ನೋದನ್ನ ಅವ್ರ ಬಾಯಲ್ಲೇ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ದೇಶದ ಪ್ರಧಾನಿ ಯಾರು ಆಗ್ಬೋದು, ಯಾರು ಆಗ್ಬೇಕು ನಿಮ್ ಪ್ರಕಾರ? ನಾನು ಅಡಿಕೆಲೆ ಹಾಕೊಂಡಿನ, ನಾನು ಮಾತಾಡಲ್ಲ. ಮೋದಿ ಮೋದಿ ಅವ್ರು ಯಾಕೆ ಆಗ್ಬೇಕು ಅನ್ಸುತ್ತೆ ನಿಮ್ಗೆ? ಎಲ್ಲ ಅವ್ರು ಒಳ್ಳೇದ್ ಮಾಡ್ತಾರ, ಅದಕ್ಕೆ ಹಾಗಾಗಿ ಮೋದಿ. ಶಿವಮೊಗ್ಗದಾಗೆ BY ರಾಘವೇಂದ್ರ, ಗೀತಾ ಶಿವರಾಜ್ ಕುಮಾರ್, ಈಶ್ವರಪ್ಪ 3 ಜನ ನಿಂತಿದ್ದಾರೆ. ಯಾರಿಗೆ ಓಟ್ ಹಾಕ್ತೀರಿ, ಯಾರು ಗೆಲ್ಬೋದು ಶಿವಮೊಗ್ಗದಾಗ? ರಾಘವೇಂದ್ರ. ಯಾಕೆ ರಾಘವೇಂದ್ರ ಅವರು? ಅವ್ರು ಮೋದಿ ಕಡೆಯವರು. ಅವ್ರು ಮೋದಿ ಕಡೆಯವರು ಅಂತ, ಯಡಿಯೂರಪ್ಪನ ಮಗ ಅಂತಲ್ಲ, ಮೋದಿ ಕಡೆಯವರು ಅಂತ. ಹೌದು, ಯಡಿಯೂರಪ್ಪನ ಮಗನೇ. ಯಡಿಯೂರಪ್ಪನ ಮಗ ಅವರು ಮೋದಿ ಕಡೆಯವರು ಅಂತ ಓಟ್ ಹಾಕ್ತೀರಿ. ಹೌದು. ಕೆಲಸ ಹೆಂಗ್ ಮಾಡಿದಾರೆ ಲಾಸ್ಟ್ 10 ವರ್ಷದಲ್ಲಿ ಸಂಸದರಾಗಿ? ಚೆನ್ನಾಗಿ ಮಾಡ್ಯಾರ. ಚೆನ್ನಾಗಿ ಮಾಡಾರ? ಇಷ್ಟ ಆಗ್ತಾರೆ ನಿಮ್ಗೆ? ಹೌದು. ಅವರೇ ಗೆಲ್ಲದಿಸಲ್ಲ? ಹೌದೇ ಗೆಲ್ಲೋದು. ಮೇಡಮ್ ನಿಮ್ಗೆ ದೇಶದ ಪ್ರಧಾನಿ ಯಾರಾಗಬೇಕು ನಿಮ್ ಪ್ರಕಾರ? ಮೋದಿನಿ. ಮೋದಿ ಅವರ. ಯಾಕೆ ಮೋದಿ ಅವರು ಆಗ್ಬೇಕು ಅನ್ಸುತ್ತೆ ಒಬ್ಬ ನಾಗರಿಕರಾಗಿ? ಅಂದ್ರೆ ಅವ್ರು ಎಲ್ಲಾ ತರದ್ರಲ್ಲೂ ಫೆಸಿಲಿಟೀಸ್ ಕೊಟ್ಟಿದ್ದಾರೆ, ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಅಂತ, ಯುವಕರಿಗೆಲ್ಲ ಒಳ್ಳೆ ಸಹಾಯ ಮಾಡ್ತಿದ್ದಾರೆ ಅಂತ, ಕೆಲಸಗಳು ಚೆನ್ನಾಗಿದೆ. ಅವೇ ಶಿವಮೊಗ್ಗದಾಗ ಈ ಸಲ ಏನಾಗ್ಬೋದು ಮೇಡಮ್? ಶಿವಮೊಗ್ಗದಲ್ಲಿ ರಾಘವೇಂದ್ರ ಖುಷಿಯಾಗಿ ಒಳ್ಳೆ ಕೆಲಸ ಮಾಡ್ತಾರೆ, ಒಳ್ಳೆ ಸಂಸದರು. ಸ್ಮಾರ್ಟ್ ಸಿಟಿ ಎಲ್ಲ ತುಂಬಾ ಚೆನ್ನಾಗಿ ನೀಟಾಗಿ ಇಟ್ಕೊಂಡಿದ್ದಾರೆ, ಚೆನ್ನಾಗಿ ಮಾಡ್ತಿದ್ದಾರೆ. ನಾ ಹೇಳಕ್ ಆಗಲ್ಲ. ಅಂದ್ರೆ ಈಗ ಒಂದಷ್ಟು ಗ್ಯಾರಂಟಿ ಎಲ್ಲ ಕೊಟ್ಟಿದ್ದಾರೆ. ಅವ್ರ ಸಿದ್ದರಾಮಯ್ಯನವರು ಹೇಳ್ತಾರೆ ಗ್ಯಾರಂಟಿ ಕೊಟ್ಟಿದ್ದಾರೆ, ಹೆಣ್ಮಕ್ಳೆಲ್ಲ ನಮ್ಗೆ ಓಟ್ ಹಾಕೋದು ಅಂತ. ಅದಕ್ಕೆ ನಾವು ಅದೇ ಗ್ಯಾರಂಟಿ ಅಂತ ಏನ್ ಬಹಳ ದಿವಸದಲ್ಲ, ಇದು ಒಳ್ಳೆ ಚೆನ್ನಾಗ್ ಆಗ್ತಿದೆಯಲ್ಲ, ಇದೇ ಮುಖ್ಯ. ದೇಶ ಮುಖ್ಯ. ದುಡ್ಡೇನು ಇವತ್ತಿರತ್ತೆ, ನಾಳೆ ಹೋಗುತ್ತೆ. ಇಷ್ಟು ದಿನ ನಾವು ದುಡ್ಡು ತಿಂದಿಲ್ವಾ, ಹಂಗಾಗಿ ನಾವು ಬೇಡ. ಏನ್ ಹೇಳಿ, ಗ್ಯಾರಂಟಿ ಸ್ಕೀಮ್ಗಳು ಕೊಟ್ಟಿರಲ್ವಾ, ಹಂಗಾಗಿ ಅವ್ರು ಗೆಲ್ಬಹುದು ಅಂತ ಹೇಳ್ತಾರೆ. ಗ್ಯಾರಂಟಿ ಸ್ಕೀಮ್ ಎಲ್ಲ ನೋಡಿ ಹೆಣ್ಮಕ್ಳು ಓಟ್ ಹಾಕ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ಹಾಗೇನು ಇಲ್ಲ, ಅವ್ರು ತುಂಬಾ ಚೆನ್ನಾಗಿ ಮ್ಯಾನೇಜ್ ಮಾಡಿದ್ದಾರೆ, ಮೇಂಟೈನ್ ಮಾಡಿದ್ದಾರೆ. ಇವಾಗ 5 ವರ್ಷ ಇದ್ರು 10 ವರ್ಷ ಅದ್ರ ಮೇಲೆ ನೋಡಿ ಓಟ್ ಹಾಕ್ತಾರೆ. ಈ ಬಾರಿ ದೇಶದ ಪ್ರಧಾನಿ ಯಾರು ಆಗ್ಬೋದು, ಯಾರು ಆಗ್ಬೇಕು ನಿಮ್ ಪ್ರಕಾರ? ಮೋದಿ ಅವ್ರು ಆಗ್ಬೇಕಾ? ಮಾತಾಡಿ. ಓಕೆ, ಯಾಕೆ ಮೋದಿ ಅವರು ಯಾಕೆ ಆಗ್ಬೇಕು ಅಂತ ಅನ್ಸುತ್ತೆ ನಿಮ್ಗೆ? ಮೋದಿ ಅವ್ರು ಆಗ್ಬೇಕು ಅಂದ್ರೆ ಇಲ್ಲಿ ಕೆಳಗಿನ ಮನೆ ನಾವ್ ಏನು ಲೆಕ್ಕಾಚಾರ ನೋಡ್ಬಾರ್ದು, ಮೇಲೆ ಎಷ್ಟು ಆದಾಯನ ಮಾಡಿದಾರೆ ಅಂತ ನೋಡ್ಬೇಕು. ಮೇನ್ ಬರ್ಬೇಕು, ಮತ್ ಬರ್ಬೇಕು ಅದು ಒಂದು, ಮತ್ತೆ ಹಾಕ್ಲೇಬೇಕು. ಹಂಗಂದ್ರೆ ಶಿವಮೊಗ್ಗದಾಗ ಯಾರು ಗೆಲ್ಬೋದು ಈ ಸಲ? ಅದೆಲ್ಲ ಭಗವಂತನಿಚ್ಛೆ ಏನಾಯ್ತ. ಶಿವಮೊಗ್ಗದಾಗ ಈ ಸಲ 3 ಜನ ನಿಂತ್ಕೊಂಡಿದ್ದಾರೆ. ಒಂದ್ ಕಡೆ ಗೀತಾ ಶಿವರಾಜ್ ಕುಮಾರ್, ಇನ್ನೊಂದು BY ರಾಘವೇಂದ್ರ ಅವರು, ಇನ್ನೊಂದು ಈಶ್ವರಪ್ಪನವರು. ಈ 3 ಜನದಾಗ ಯಾರು ಗೆಲ್ಬಹುದು? ಅದೇ ಅವ್ರ ಅದೃಷ್ಟಪ್ಪ, ಯಾರೇನ್ ಹೇಳೋದ್ ಇದ್ರಾಗೆ ಇದು ಬಹಳ ಕಷ್ಟ ಐತಿ. ಆದ್ರೆ ರಾಘವೇಂದ್ರನ ಬರ್ಬೇಕು, ಯಾಕಂದ್ರೆ ತ್ಯಾಗ ಮಾಡಿರೋದು ಮುಖ್ಯ. ಮೇನ್ ಅದನ್ನ ನೋಡ್ಬೇಕು, ತ್ಯಾಗ ಮಾಡಿರೋದು ಮುಖ್ಯ. ಅದ ಅವ್ರು ಬರ್ಬೇಕು ಅಂತ ಐತಿ, ಏನಾಯ್ತ ನೋಡೋಣ, ಬರ್ಬೇಕು ಅಂತ ಐತಿ. ಇನ್ನು ಕಾಂಗ್ರೆಸ್ ಗೌರ್ಮೆಂಟ್ ಒಂದಷ್ಟು ಫ್ರೀ ಗ್ಯಾರಂಟಿಗಳೆಲ್ಲ ಕೊಟ್ಟಾರೆ, ಅದೆಲ್ಲ ವರ್ಕೌಟ್ ಆಗಲ್ಲ ಅಂತ. ದುಡ್ಡು ಅವ್ರ ಮನೆಯಿಂದ ಕೊಡ್ತಾರ, ನಮ್ ದುಡ್ಡೇ ನಮಗೆ ಕೊಟ್ಟಿರ್ತಾರೆ ಅಷ್ಟೇ. ಅದು ವರ್ಕೌಟ್ ಆಗೋದಿಲ್ಲ ಅಂತೀರಿ? ಅದೇನು ಅವ್ರವ್ರ ಅದೃಷ್ಟ ಪಾಲಿಂದ. ನಮ್ಗೆ ಅನ್ಸಿದ್ ನಾವ್ ಹೇಳಿದ್ವಿ, ಈಗ ಅದನ್ನ ಕೊಟ್ರಲ್ಲ ಫ್ರೀನ, ಅದೇ ರೈತರಿಗೆ ಏನಾರು ಬೆನಿಫಿಟ್ ಮಾಡಿಬೋದಿತ್ತಲ್ಲ. ಕೊಬ್ಬರಿ ಬೀಜ ಏನೋ ಸಬ್ಸಿಡಿ ಬಿಡ್ಬೋದಾಗಿತ್ತಲ್ಲ. ಅದ್ ಏನಕ್ಕೆ ಬೇಕಿತ್ತು? 2,000 ರೂಪಾಯಿ ದುಡಿಯೋರು ದುಡ್ಲಂಗಾಗಿದ್ದಾರೆ ಕೆಲವರು. ಅದನ್ನ 2,000 ರೂಪಾಯಿ ಇಟ್ಕೊಂಡು ಮತ್ತೆ ಹಾಳಾಗ್ತದಾರೆ. ಕಷ್ಟಪಟ್ಟು ದುಡಿದು ಬೆವರು ಸುರ್ಸಿ ಉಣ್ತಿದ್ರು. ಈಗ ತಪ್ಪು ಕೆಲವರಿಗೆ. ಕಷ್ಟಪಟ್ಟು ನಾವು ದುಡಿಬೇಕು, ನಾವು ತಿನ್ಬೇಕು, ನಾವ್ ಹೇಳೋದು ಅಷ್ಟೇ. ಫ್ರೀ ಬೇಡ ನಮಗೆ. ಅಣ್ಣ ಮೋದಿ ಆಗ್ಬೇಕಣ್ಣ, ಮೋದಿ ಬಾಯಿ ಮುಚ್ಚ ನನ್ ಮಾತು. ಅಣ್ಣ ಮೋದಿ ನಮ್ ರಾಮರ್ ಕಟ್ಕೊಟ್ಟಿದ್ದಾರೆ ಅಣ್ಣ. ನಮಗೆ 2,000 ಬೇಡ, ಬೀದಿ ಬಿಕಾರಿಯಾಗಿ ದುಡ್ಕೊಂಡು ತಿಂತೀವಿ ಹೆಣ್ಮಕ್ಳು. ನಮಗೆ ಏನ್ ಗೊತ್ತಾ, ಇದು ಮೋದಿ ಬರ್ಬೇಕು. ನಮಗೆ BJP ಅಲ್ಲ, ನಮ್ಮ ಪ್ರಧಾನಮಂತ್ರಿ ಮೋದಿ ಬರ್ಬೇಕು. ಯಾಕೆಂದ್ರೆ ರಾಮ ಮಂದಿರ ಕಟ್ಸ್ಕೊಟ್ಟಿದ್ದಾರೆ. ನಾವು ಇಂಡಿಯಾ, ನಾವು
ನಾವು ಭಾರತದವರು ಅಂತ ನಮಗೆ ತಿರುಗಿಸ್ಕೊಟ್ಟಿದ್ದಾರೆ. ನಮ್ಮ ರಾಮನ್ ನಮಗೆ ತಿರುಗಿಸಿ ಕೊಟ್ಟಿದ್ದಾರೆ. ಅದಕ್ಕೆ ನಮಗೆ ಮೋದಿ ಬರಬೇಕು. ಮತ್ತು ಯಡಿಯೂರಪ್ಪ ಅವ್ರ ಮೇಲೆ ಈಶ್ವರಪ್ಪನ ಮೇಲೆ ನಮಗೆ ದೇಶ ಇಲ್ಲ ಸರ್. ನಮಗೆ ನಮ್ಮ ಮೋದಿ ಸರ್ ಬರಬೇಕಷ್ಟೆ. ಮೋದಿಗೋಸ್ಕರ ಹೆಣ್ಮಕ್ಳಿಗೆ ಒಂದು ಏನೇ ಆದರೂ ಸಹಾಯ ಮಾಡಿದ್ದಾರೆ. ನಮಗೆ ಮಾಡಿಲ್ಲ ಸರ್ ಇವತ್ತವರೆಗೂ. ಆದ್ರೂ ಅವರಿಂದ ಹೆಣ್ಮಕ್ಳು ಬದುಕಿದ್ದಾರೆ. ಮೋದಿ ಸರ್ ಬರಲಿ. ಶಿವಮೊಗ್ಗದಲ್ಲಿ ಏನಾಗ್ಬೋದು ಈ ಸಲ? ಶಿವಮೊಗ್ಗದ ನಮಗೆ ಗೊತ್ತಿಲ್ಲ ಸರ್. ನಮ್ಗೆ ಅಷ್ಟೊಂದು ಇದಿಲ್ಲ. ಬೀದಿಲಿ ಒಂದೊಂದು ಮಳ ಹೂವು ಮಾರೋರು ಸರ್. ಹ್ಞೂ ಸರ್, ಮೋದಿಗೋಸ್ಕರ ನಮ್ಮ ಪ್ರಾಣನೇ ಕೊಡ್ತೀವಿ ಸರ್. ಡನ್ ಸರ್. ಮೋದಿನೇ ಆಗ್ಬೇಕು ಬಿಡಿ. ಏನ್ ಬಡವರು ಮಳೆ ಬೆಳೆ ಎಲ್ಲ ಸಂತೃಷ್ಟಿ ಆಗ್ತೈತೆ. ಅವಾಗ ಬಿಜೆಪಿ ಬಂದ್ರೆ ಎಲ್ಲದೂ ಅನುಕೂಲ ಆಗ್ತೈತೆ. ಈ ಕಾಂಗ್ರೆಸ್ ಬಂದು 2,000 ರೂಪಾಯಿ ಹಾಕೋದೆಲ್ಲ ಬರಗಾಲ. ತಿನ್ನಕ್ಕೆ ಅನ್ನ ಇಲ್ಲ, ಕುಡಿಯಕ್ಕೆ ನೀರು. ಹೆಣ್ಮಕ್ಳಿಗೂ ಸಹಾಯ ಮಾಡಿದ್ರೆ ಗಂಡು ಮಕ್ಳಿಗೂ ಸಹಾಯ ಮಾಡ್ಬೇಕು, ಎಲ್ಲರಿಗೂ ಸಹಾಯ ಮಾಡ್ಬೇಕು. ಇದರಿಂದ ಏನು ನಮಗೇನು ಇದರಿಂದೆಲ್ಲ ಮಳೆ ಬೆಳೆ ಎಲ್ಲ ಸಂತೃಷ್ಟಿ ಆಯ್ತು ಅಂದರೆ ರೈತರು ಬದುಕಿದ್ರೆ ನಾವು ಬದುಕ್ತಂಗೆ. ರೈತರು ಬದುಕಿಲ್ಲ ಅಂದ್ರೆ ನಾವು ಬದುಕಲ್ಲ. ಮೋದಿ ಇರ್ಬೇಕು. ಶಿವಮೊಗ್ಗದಲ್ಲಿ ಏನಾಗ್ಬೋದು ಈ ಸಲ? ಶಿವಮೊಗ್ಗದಲ್ಲಿನೂ ಮೋದಿನೇ ಬರ್ಬೇಕು. ಇಲ್ಲಿ ಗೀತಾ ಅವ್ರು ಬರ್ಬೋದು, ರಾಘವೇಂದ್ರ ಬರ್ಬೇಕು. ಯಾರು ಅವ್ರಿಬ್ರು ಅವ್ರಿಗೆ ಯಾರು ಒಬ್ರು ಬಂದ್ರು ಒಳ್ಳೇದು. ಕಾಂಗ್ರೆಸ್ ಅವ್ರು ಗ್ಯಾರಂಟಿ ಕೊಟ್ಟಿರೋದೆಲ್ಲ ವರ್ಕೌಟ್ ಆಗಲ್ಲ ಅಂತೀರಾ? ಕಾಂಗ್ರೆಸ್ ಅಣ್ಣ ಏನ್ 4 ದಿವಸ ಅಷ್ಟೇನೆ, ಮತ್ತೆ 5ನೇ ದಿವಸಕ್ಕೆ ಏನು ಇಲ್ಲ. ಬಸ್ನ ನೋಡ್ತೀರಾ ಹೆಂಗ್ ಹೊಡೆದಾಡ್ತಾ ಇದಾರೆ ಅಂತೇಳಿ. ಬಸ್ಸೇ ನಿಲ್ಸಲ್ಲ ಗೌರ್ಮೆಂಟ್ ಗಾಡಿಗಳು. ಹೋಗಮ್ಮ ಅಲ್ಲೇ ಹೋಗ್ರಮ್ಮ ಸಿದ್ದರಾಮಯ್ಯ ಅಂತ ಹೋಗಂತೀರಿ. ನಾವೇನು ಹೇಳಕ್ವಾನ ಬೇರೆ ಬಸ್ಸಿಗೆ ದುಡ್ಡು ಕೊಟ್ಟು ಬರ್ತೀವಿ. ನಾವೇನು ಅದಕ್ಕೆ ಫ್ರೀ ಬಸ್ನಾಗ ಏನು ಬರ್ತಿಲ್ಲ. ಪ್ರೈವೇಟ್ ಬಸ್ಸು ಇಲ್ಲ. ಆಟೋಕ್ಕೆ 20 ರೂಪಾಯಿ ಆಟೋಕ್ಕೆ ಕೊಟ್ಟು ಬರ್ತೀವಿ ಹೊರಗಿಂದ. ಆ ಬಸ್ಸಿಗೆ ನೋಡ್ಕೊಂಡ್ರೆ ಕೆಳಗೆ ಪಿಸ್ ಹತ್ತೋಗೋದೆ. 4 ದಿವಸ 8 ದಿವಸ ಇರೋದು 4 ದಿವಸಕ್ಕೆ ಹೋಗ್ತಾರೆ. ಏನು ಉಪಯೋಗ ಇಲ್ಲಣ್ಣ. ಉಪಯೋಗನೇ ಏನಿಲ್ಲ. ಏನು ಅಂದರೆ ಉಪಯೋಗ ಆಗ್ಬೇಕಾಯ್ತು. ಇಲ್ಲ ಅಂತ ಎಲ್ಲ ಬಡವ್ರ ಬಗ್ಗರಿಗೆ ಎಲ್ಲದಕ್ಕೂ ಪ್ರತಿಯೊಂದು ರೈತರಿಗೆ ಪ್ರತಿಯೊಬ್ಬರು ಗಂಡಸ್ರು ಹೆಂಗಸ್ರಿಗೆಲ್ಲ ಅವನೊಂದು ಇದು ಮಾಡಿದ್ರೆ ಸಿದ್ದರಾಮಯ್ಯ. ಎಲ್ಲ ಪ್ರಪಂಚದಲ್ಲೂ ಜನಗಳು ಒಳ್ಳೆಯರು ಅಂತಿದ್ರು. ಒಬ್ರಿಗೆ ಹೌದು ಒಬ್ರಿಗಲ್ಲ. ಯಾಕೆ ಗಂಡಸ್ರೇನು ಮನ್ಸ್ರಲ್ವಾ? ಹೆಂಗಸ್ರೇನು ಮಂತ್ರ? ಗಂಡಸ್ರು ಮಂತ್ರ, ಹೆಂಗಸ್ರು ಮಂತ್ರ. ಗಂಡಸ್ರಿಗೆ ಎಲ್ಲರಿಗೂ ಇರುತ್ತೆ. ಈ ಗಂಡಸು ಹೆಂಗಸು ಇಬ್ಬರು ಬದುಕಿದ್ರೆ ಮಾತ್ರ ಪ್ರಪಂಚ ಬೆಳೆಯೋದು. ಬರೀ ಹೆಂಗ್ಸ್ ಬದುಕಿದ್ರೆ ಪ್ರಪಂಚ ಅಲ್ಲ. ಗಂಡಸರು ಇರ್ಬೇಕು ಜೊತೆಲಿ ಶ್ರಮ ಪಡೋಕ್ಕೆ. ನಾವೇನು ಅಂದರೆ ನಾವು ಫಲಾಕ್ ನೋಡಬೇಕು. ಪ್ರತಿ ಫಲ ದೇವ್ರು ಕೊಡ್ತಾನೆ ನಮಗೆ ಅಲ್ವಾ? ಕಷ್ಟ ಬಿಡಬೇಕು. ಇವತ್ತೇನಿದ್ರೆ ನಾವು ಇಷ್ಟಿಷ್ಟು ಏನು ಬೇಡಪ್ಪ. ಫ್ರೀ ಏನು 2 ದಿವಸ 4 ದಿವಸ ಅಷ್ಟೇನೆ. ಅಲ್ಲಿಗೆ ಹೋದೆ 2,000 ರೂಪಾಯಿ ಆಗ್ತದೆ. ಅಯ್ಯೋ ಬಂದೇ ಇಲ್ಲಮ್ಮ, ಇನ್ನು ಅಕ್ಕಿ ದುಡ್ಡು ಬಂದೇ ಇಲ್ಲ. ಮುಂದಿನ ತಿಂಗಳು ಬಂದ್ಬಿಡ್ತೈತೆ. ಅಲ್ಲಿಗೆ ಒಂದು 4 ಸತಿ ಓಡಬೇಕು. ಅವ್ರ ಹತ್ರ ಹೋದ್ರೆ ಗೋಳು, ಇವ್ರ ಹತ್ರ ಗೋಳು, ಯಾರ ಹತ್ರ ಹೋದ್ರು ಗೋಳು. ಅಲ್ಲೇ ಎಲ್ಲದ್ದು ಮತ್ತೆ ಆಟಕ್ಕೆ ಇದ್ದಿಂದ 100 ಅತ್ಲಿಂದ 100. ಬ್ಯಾಂಕ್ಗಳಿಗೆ ಹೋದ್ರೆ 100 200 ರೂಪಾಯಿ ಅಲ್ಲೇ ಹೊತ್ತು. ಕಾಪಿ ಕುಡ್ದು ಎಲ್ಲಾಡ್ಕೆ ಅಂದ್ರೆ ಅಲ್ಲಿ ಒಂದು 300 400 ರೂಪಾಯಿ. ನಾವು ದುಡಿಯೋದೇನಾರು ತಪ್ತೈತೆ. ಬಿಸ್ಲಾಗ ಕೂತ್ಕೊಂಡು ಮಳೆ ಇಲ್ಲ ಬೆಳೆ ಇಲ್ಲ ನೋಡಂಗೆ ಬಿಸ್ಲಾಗ ಕೂತ್ಕೊಂಡು ಸುಮ್ಮನೆ ಆತ್ಕೆ ಯಾವ್ದಾರು ಒಂದು BJP ಬಂದರೆ ಒಂದು ಮಳೆ ಬೆಳೆ ಅನುಕೂಲ ಆಗ್ತೈತೆ. 4 ಜನಕ್ಕೂ ರೈತರು ಬದುಕ್ತಾರೆ. ಪ್ರತಿಯೊಬ್ಬರಿಗೂ ಒಳ್ಳೇದಾಗತ್ತೆ. ಅವರೇ. ಈಗ ದೇಶದಲ್ಲಿ ಎಲೆಕ್ಷನ್ ಅನೌನ್ಸ್ ಆಗಿದೆ, ಲೋಕಸಭಾ ಎಲೆಕ್ಷನ್. ಪ್ರಧಾನಿ ಯಾರಾಗಬೇಕು ಅಂತೀರಿ? ಮೋದಿ ಅವರೇ ಆಗ್ಬೇಕು. ಮತ್ತೊಮ್ಮೆ ಮೋದಿ. ದೇಶ ಅಭಿವೃದ್ಧಿಗೆ, ದೇಶ ಉಳಿಸ್ಬೇಕು ಅಂದ್ರೆ ಮೋದಿ ಆಗ್ಬೇಕು. ಇಲ್ಲ ಇಲ್ಲ, ದೇಶ ಉಳಿಬೇಕು ಅಂದ್ರೆ ಮೋದಿನೇ ಆಗ್ಬೇಕು. ನಮ್ ದೇಶ ಉಳಿತದೆ ಮೋದಿ ಇದ್ರೆ. ಹೌದು. ಶಿವಮೊಗ್ಗದಲ್ಲಿ BY ರಾಘವೇಂದ್ರ ಅವರೇ ಬರ್ಬೇಕು. ಹೌದೌದು, ಪಕ್ಕ ಪಕ್ಕ. ಇಲ್ಲ ಇಲ್ಲ, ಹೇಳಕ್ ಬರಲ್ಲ. ಆದ್ರೆ ಬರೋದ್ ಪಕ್ಕ ರಾಘವೇಂದ್ರ ಅವ್ರೆ. ಪಕ್ಕ ಆಗ್ಲಿ, ಗೆಲ್ಲಿಸ್ತೀವಿ ನಾವು. ಹೌದೌದು. ನಾವು BJP ಕಾರ್ಯಕರ್ತರೇ. ಹೌದು ಹೌದು. ನಮಸ್ತೆ ಮೇಡಮ್. ನಾವು ಮೋದಿ ಕಡೆ ದೇಶದ ಪ್ರಧಾನಿ ಯಾರಾಗಬೇಕು? ಮೋದಿನ ಆಗ್ಬೇಕ್ರಿ. ಯಾಕೆ ಮೋದಿನ ಯಾಕೆ ಆಗ್ಬೇಕು? ಮೋದಿ ಅಭಿವೃದ್ಧಿ ಮಾಡ್ತಾರಲ್ರಿ ಅವ್ರು, ಅದಕ್ಕೆ ಅವ್ರ ಆಗ್ಬೇಕ್ರಿ ನಮಗೆ. ಹ್ಞೂನ್ರಿ, ನಾವೆಲ್ಲ ಹಿರೇಕೆರಿ ತಾಲೂಕು ಕಡೆಗೆಲ್ಲ ಮೋದಿ ಇದ್ರೆ ಇರೋದು. ಹ್ಞೂನ್ರಿ ಹ್ಞೂನ್ರಿ. ಶಿವಮೊಗ್ಗದಾರ ನಾವ್ ಅಲ್ರಿ. ನಾವು ಹಿರೇಕೆರಿ ಊರು ಕಡೆರಿ ನಾವು. ಮೋದಿನ ಆಗ್ಬೇಕ್ರಿ ನಮ್ಗೆ. ದೇಶದ ಪ್ರಧಾನಿ ಯಾರಾಗಬೇಕು ಅಂತಂತೀರಿ ನೀವು?
ಮೋದಿ ಸರ್. ಮೋದಿ ಅವರು ಯಾಕೆ ಅವರೇ ಆಗ್ಬೇಕು ಅಂತ ಅನ್ಸುತ್ತೆ ನಿಮ್ಗೆ? ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿದಾರಲ್ಲ, ಹಂಗಾಗಿ ಅವ್ರೇ ಆಗ್ಬೇಕು. ಇನ್ನು ಶಿವಮೊಗ್ಗದಲ್ಲಿ ಏನಾಗ್ಬೇಕು? ಶಿವಮೊಗ್ಗದಲ್ಲ ಒಂದ್ ಕಡೆ ಬಿ.ವೈ. ರಾಘವೇಂದ್ರ ಅವರು ನಿಂತ್ಕೊಂಡಿದ್ದಾರೆ, ಹಾಲಿ ಸಂಸದರು. ಅವ್ರ ಆಪೋಸಿಟ್ ಆಗಿ ಗೀತಾ ಶಿವರಾಜ್ಕುಮಾರ್ ನಿಂತ್ಕೊಂಡಿದ್ದಾರೆ. ಇನ್ನು ಈಶ್ವರಪ್ಪ ಅವರು ನಿಂತ್ಕೋತೀನಿ ಅಂತ ಹೇಳಿ. ಈಶ್ವರಪ್ಪ ಆಗದೆ ಬೇಡ ಬಿಡಿ ಸರ್, ಅವ್ರು ಏನು ಮಾಡಿಲ್ಲ ಅಷ್ಟು. ಯಾಕೆ ಅವ್ರು ಇಷ್ಟ ಇಲ್ಲ ನಮಗೆ, ಅದಕ್ಕೆ ಅವರು ಇಷ್ಟ ಇಲ್ಲ ಈಶ್ವರಪ್ಪ. ಇನ್ನು ಗೀತಾ ಶಿವರಾಜ್ಕುಮಾರ್ ಅವರು ಬಿ.ವೈ. ರಾಘವೇಂದ್ರ ಇಬ್ರಲ್ಲಿ ಯಾರು ಗೆಲ್ಬೋದು? ಗೀತಾ ಶಿವರಾಜ್ಕುಮಾರ್ ಗೊತ್ತಿಲ್ಲ ಸರ್, ಯಾರು ಅವರೇ ಬಂದ್ರೆ ಚೆನ್ನಾಗಿರತ್ತೆ. ಯಾಕೆ ಅವರೇ ಬಂದ್ರೆ ಚೆನ್ನಾಗಿದೆ? ಇನ್ನು ಇಂಪ್ರೂವ್ಮೆಂಟ್ ಜಾಸ್ತಿ ಮಾಡ್ತಾರೆ ಅನ್ಸುತ್ತೆ. ಲೇಡೀಸ್ ಅಲ್ವಾ, ಇನ್ನು ಚೆನ್ನಾಗಿ ಹೆಣ್ಮಕ್ಳಿಗೆಲ್ಲ ಸೌಲಭ್ಯಗಳು ಜಾಸ್ತಿ ಕೊಡ್ತಾರೆ ಅಂತ. ಇನ್ನು ಅವ್ರು ಶಿವಮೊಗ್ಗದವರಲ್ಲ, ಅವ್ರಿಗೆ ಮನೆ ಬೆಂಗಳೂರಲ್ಲಿ ಅಂತಾರೆ ಶಿವಮೊಗ್ಗ ಜನ ಕೆಲವರು. ಆದ್ರೂ ಇಲ್ಲೇ ಬಂದ್ ಇರ್ಬೋದೇನೋ ಸರ್, ಮುಂದೆ ಬಂದ್ರೆ ಗೆದ್ರೆ ಮಾಡ್ಬೋದು, ಇನ್ನು ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡ್ಬೋದು. ಗೆಲ್ಬೇಕು. ನಾವು ಅವರಿಗೆ ಹಾಕ್ತಿವಿ ಓಟ್ನ. ದೇಶದ ಪ್ರಧಾನಿ ಯಾರಾಗ್ಬೇಕು? ಮೋದಿನೇ ಆಗ್ತದೆ ಸರ್. ಅಲ್ಲ, ದೇಶದ ಪ್ರಧಾನಿ ಮೋದಿ ಆಗ್ಬೇಕು ಅಂತೀರಾ, ಇಲ್ಲಿ ಗೀತಾ ಶಿವರಾಜ್ಕುಮಾರ್ ಆಗ್ಬೇಕು ಅಂತೀರಿ? ಅಂದ್ರೆ ಚೆನ್ನಾಗಿ ಅವರು ಕೂಡ ಎಲ್ಲಾನು ಚೆನ್ನಾಗಿ ಮಾಡಿದ್ದಾರೆ, ಇವಾಗ್ಲೂ ಕೂಡ ಚೆನ್ನಾಗಿ ಮಾಡ್ತಿದ್ದಾರೆ. ಹಂಗೆ ಇನ್ನು ಅವರೇ ಆದ್ರೆ ಇನ್ನು ಇಂಪ್ರೂವ್ಮೆಂಟ್ ಚೆನ್ನಾಗಿ ಮಾಡ್ತಾರೆ ಮುಂದೆನೂ ಕೂಡ ಅಂತ. ಓಕೆ ಸರ್, ಥ್ಯಾಂಕ್ ಯು. ದೇಶದ ಪ್ರಧಾನಿ ಯಾರ ಬಗ್ಗೆ ಸರ್? ಮೋದಿ. ಯಾಕೆ ಮೋದಿ ಅವ್ರು ಆಗ್ಬೇಕು ಅಂತ? ಯಾಕೆ ಸರ್ ಮೋದಿ ಆಗ್ಬೇಕಂದ್ರೆ ಈ ಕರ್ನಾಟಕದಲ್ಲಿ ಬಂದಿರೋದೇ ಗ್ಯಾಸ್ ಇಂದ ಪ್ರತಿಯೊಂದು ಯೋಜನೆಗಳು ಕಂಡುಹಿಡಿದಿದ್ದೆ ಮೋದಿ. ಈ ಕರ್ನಾಟಕದ ಹುಲಿ ಶಿಕಾರಿಪುರದ ಎಲ್ಲಿ ಹೆಬ್ಬುಲಿಯಾದಂಥ ಡಾಕ್ಟರ್ B.S. ಯಡಿಯೂರಪ್ಪಾಜಿಯವರು ಎಲ್ಲಿ ತನಕ ನಮ್ಮ ಶಿವಮೊಗ್ಗ ಡಿಸ್ಟಿಕ್ ಇರ್ತಾರೋ ಯಾವುದೇ ರೀತಿಯಲ್ಲಿ ತೊಂದರೆ ಇಲ್ಲ. ಎಲ್ಲಿವರೆಗೂ ಬಿಜೆಪಿ ಈಗ ರಾಜ್ಯ ಅಧ್ಯಕ್ಷರಾದಂಥ B.S. ಯಡಿಯೂರಪ್ಪಾಜಿ ಇರಿದರೆ ಅಲ್ಲಿ ತನಕ ಮೋದಿಯವರು ಇರಲೇಬೇಕು. ಯಾಕಂದರೆ ಯಾವುದೇ ರೀತಿಯಿಂದ ತೊಂದರೆ ಮಾಡಿಲ್ಲ. ಕರ್ನಾಟಕದ ಹುಲಿ ಶಿಕಾರಿಪುರದ ಹೆಬ್ಬುಲಿ ಡಾಕ್ಟರ್ B.S. ಯಡಿಯೂರಪ್ಪಾಜಿಯವರು ಇರೋ ಮುಂಟನೂ ಇಲ್ಲಿ ಶಿವಮೊಗ್ಗಕ್ಕೆ ಅಲ್ಲ ಕರ್ನಾಟಕಕ್ಕೂ ಭಯ ಇಲ್ಲ. ಅಲ್ಲಿ ತನಕ ನಮ್ಮ ಇಂಡಿಯಾದಲ್ಲಿ MP ಆಗಲಿ UP ಆಗಲಿ ಹರಿಯಾಣ ಆಗಲಿ ಮಧ್ಯಪ್ರದೇಶ ಆಗಲಿ ಅಲ್ಲಿ ಎಲ್ಲ ರಾಜ್ಯಕ್ಕೂ ನಮ್ಮ ಮೋದಿ ಬೇಕೇ ಬೇಕು. ಯಾಕಂದರೆ ಪ್ರತಿಯೊಂದಕ್ಕೂ ಅನುಕೂಲ ಕೊಟ್ಟವರೇ ನಮ್ಮ ಮೋದಿಯವರು. ಹಿಂದುಳಿದ ವರ್ಗದಿಂದ ಗ್ಯಾಸ್ ಅನ್ನೋ ಮೂಲಕ ಅವರು ತೋರಿಸಿದ್ದೆ ಗ್ಯಾಸ್ ಮೋದಿಯವರೇ. ಬಿಟ್ಟರೆ ನಮ್ಮ ಭಾರತ ರಾಜಧಾನಿ ಅಂದರೆ ನಮ್ಮ ರಾಜಧಾನಿ ಬೆಂಗಳೂರು, ಡೆಲ್ಲಿ ಎಲ್ಲ ಪ್ರತಿಯೊಂದು ನಾನು ಅನ್ಗ್ರಾಜುಯೇಟ್ ಆದ್ರೂ ಹೇಳ್ತಾ ಇದ್ದೀನಿ ಮೋದಿಯರೇ ಬೇಕು ಸರ್. ಇನ್ನು ಶಿವಮೊಗ್ಗದಾಗ ಯಾರು ಗೆಲ್ಬೋದು ಸರ್? ನಮ್ಮ ಬಿಜೆಪಿನೇ ಸರ್. ಆಗೋಣನೇ ಕನ್ಫರ್ಮ್ ಇರೋದೆ. ಶಿಕಾರಿಪುರಕ್ಕೆ ಸೋಲೇ ಇಲ್ಲ, ಬಿಜೆಪಿನೇ ಬರೋದು. ಇಲ್ಲಿ ಆಪೋಸಿಟ್ ಆಗಿ ಎರಡು ಕ್ಯಾಂಡಿಡೇಟ್ ಸ್ಟ್ರಾಂಗ್ ಇದ್ದಾರೆ ಈ ಸಲ. ಒಂದು ಗೀತಾ ಶಿವರಾಜ್ಕುಮಾರ್, ಇನ್ನೊಂದು ಈಶ್ವರಪ್ಪ. ಇಲ್ಲ ಗೀತಾ ಶಿವರಾಜ್ ಬರೋದಲ್ಲ, ಯಡಿಯೂರಪ್ಪನ ಮಗನೇ ಬರೋದು. ಅಂದರೆ ನಮ್ಮ ರಘೋಣನೇ ಬರೋದು. ಅವರೆಲ್ಲ ಬಂದಿದ್ದಾರೆ ಮೊನ್ನೆ ಬಂದಿರೋದು. ಯಡಿಯೂರಪ್ಪರು ಮೊದ್ಲಿಂದನೂ ಸೈಕಲ್ ಹೊಡ್ಕೊಂಡು ಚಿತ್ರಾನ್ನ ತಿನ್ಕೊಂಡು ಬಂದರು. ಅವರು ಕುತ್ರು ಚಿತ್ರಾನ್ನ ತಿಂತಾರೆ, ನಿತ್ರು ಚಿತ್ರಾನ್ನ ತಿಂತಾರೆ. ಅವ್ರು ಎಲ್ಲಿ ಮುಟ್ಟ ಇರ್ತಾರೋ ಅಲ್ಲಿ ಮುಟ್ಟ ಮಕ್ಕಳಿಗೆ ಸೋಲಿಲ್ಲ ಸರ್. ಕಾಂಗ್ರೆಸ್ ಗ್ಯಾರಂಟಿಗಳು ಯಾವ ವರ್ಕೌಟ್ ಆಗಲ್ಲ ಅಂತಾರೆ ಶಿವಮೊಗ್ಗದಲ್ಲಿ? ಇಲ್ಲ ಸರ್, ಯಾವೂ ಇಲ್ಲ. ಈ ಶಿವಮೊಗ್ಗ ಡಿಸ್ಟಿಕ್ ಶಿಕಾರಿಪುರ ತಾಲೂಕು ಯಾವುದೇ ರೀತಿ ವರ್ಕೌಟ್ ಆಗಲ್ಲ. ಇದು ಬಿಜೆಪಿನೇ. ಯಾರಬೇಕು ಅನ್ಸರಿ ಸರ್? ನಾವು ಮೋದಿಯಿಂದ ಹೇಳೋದು. ಯಾಕೆ ಮೋದಿ ಯಾಕೆಂದ್ರೆ ಈಗ ಮೊದಲು ನಮ್ದು ಟಾಪ್ 10 ಇತ್ತು ನಮ್ಮ ದೇಶ. ಮೋದಿ 10 ವರ್ಷ ಆಯ್ತು, ಇವಾಗ ಟಾಪ್ 5 ಬಂದಿದೆ, ಟಾಪ್ 3 ಬಂದಿದೆ ಈಗ ಆಲ್ರೆಡಿ. ಇನ್ನೊಂದು ಸ್ವಲ್ಪ ಟಾಪ್ 1 ಆಗೋ ಚಾನ್ಸಸ್ ಇದೆ. ಆಮೇಲೆ ದೇಶದ ಉದ್ದಕ್ಕೂ ರೋಡ್ಗಳು ತುಂಬ ಇಂಪ್ರೂವ್ ಆಗಿದೆ ಬಿಜೆಪಿ ಗೌರ್ಮೆಂಟ್ ಮೇಲೆ. ಕಾಂಗ್ರೆಸ್ನ 35 ವರ್ಷ 40 ವರ್ಷ ಇದು ಮಾಡಿದ್ರು ಏನೂ ರೋಡ್ ಏನೂ ಮಾಡಿಸಿಲ್ಲ ಅವರು. ರೈತರಿಗೆ ಹೆಲ್ಪ್ ಮಾಡಬೇಕು. ಈಗ ಅವ್ರು ಮಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರದವ್ರು 2,000 ರೂಪಾಯಿ ಕೊಡ್ಬೇಕಾಯ್ತು, ಕಿಸಾನ್ ಸಮ್ಮಾನ್ ಕೊಡ್ತಾ ಇಲ್ಲ. ಸೆಂಟ್ರಲ್ ಅವ್ರು ಕೊಡ್ತಾ ಇದ್ದಾರೆ. ಆಮೇಲೆ ಭಾರತ್ ರೈಸ್ ಅಂತ ಬೇರೆ ಬಂದಿದೆ. ಎಲ್ಲ ಬಡವರಿಗೆ ಅನುಕೂಲ ಆಗುತ್ತೆ ಅಂತ ನಾವು ಹೇಳೋದು. ಮತ್ತು ಕಾಂಗ್ರೆಸ್ಸಿಗೆ ಗ್ಯಾರಂಟಿನೂ ಓಟ್ ಹಾಕಿದ್ರೆ ವಿನಃ ಬೇರೆ ವ್ಯಕ್ತಿಗಳು ನೋಡಿ ಯಾರೂ ಓಟ್ ಹಾಕಿಲ್ಲ. ಅದೆಲ್ಲ ಈ ಲೋಕಸಭಾ ಎಲೆಕ್ಷನ್ ಅಂತ ಮಾತ್ರ ಯಾವುದೂ ನಡೆಯಲ್ಲ. ಯಾವುದು ವರ್ಕೌಟ್ ಆಗಲ್ಲ. ನಿಮಗೆ ನಿಮ್ಮ ಪ್ರಕಾರ ತಪ್ಪು ಅಂದ್ರೆ ಸರಿ ಅಂದ್ರೆ ಕೊಟ್ಟಿರೋದು ತಪ್ಪು ಸರ್ ಅದು. ಈ ತಪ್ಪು ಏನು ಗೊತ್ತಾ, ಮನೆಯಲ್ಲಿ ಒಂದು ಉಜ್ವಲ ಗ್ಯಾಸಿಂದ 300 ರೂಪಾಯಿ ಸಬ್ಸಿಡಿ ಬರುತ್ತೆ. ನಮಗೆ ಹೇಳ್ತೀನಿ, ಈಗ ರೇಷನ್ 690 ರೂಪಾಯಿ ರೇಷನ್ ಬರುತ್ತೆ. ತಿಂಗಳ 2,000 ರೂಪಾಯಿ ದುಡ್ಡು. ಈಗ 8 ಕಂತು ಬಂತು ನಮ್ದು ಆಲ್ರೆಡಿ. ಈಗ ನಾನು ಹೆಚ್ಚಿಗೆ ಕೆಲಸ ಮಾಡಕ್ಕೆ ಹೋಗಲ್ಲ, ಮತ್ತು ಅದ್ರಾಗಲ್ಲ ಏನು ಇದು ಬರ್ತಾ ಇದಲ್ಲ. ಈಗ ಸೋಮಾರಿ ಮಾಡ್ಬಿಟ್ರೆ ಅಷ್ಟೇನೆ. ಈಗ ಫುಲ್ 100 ರೂಪಾಯಿ ದಿನ ಪೂರ್ತಿ ದುಡಿಯೋರ್ನ ಒಂದು 2-3 ಗಂಟೆ ದುಡಿದು ಮನೆಗೆ ಇರಂಗೆ ಮಾಡಿಬಿಟ್ರು. ಈಗ ಶಿವಮೊಗ್ಗದಾಗ ಯಾರು ಗೆಲ್ಬೋದು ಸರ್? ಗೀತಾ ಶಿವರಾಜ್ಕುಮಾರ್, ಈಶ್ವರಪ್ಪ. ರಾಘವೇಂದ್ರ 100%. ಹೌದಾ? 10 ವರ್ಷದಿಂದ ಅವರು ಸಂಸದರಾಗಿದ್ದಾರೆ. ಅವ್ರು ಮಾಡೋ ಕೆಲಸ ತೃಪ್ತಿ ತಂದಿದೆ ನಿಮಗೆ? ತೃಪ್ತಿ ಇದೆ. ಅವರೇ ಗೆಲ್ತಾರೆ ಪಕ್ಕ. ಈ ಸಲ ದೇಶದ ಪ್ರಧಾನಿ ಯಾರು ಆಗ್ಬೋದು, ಯಾರು ಆಗ್ಬೇಕು ಅಂತ ಪಬ್ಲಿಕ್ ಆಗಿ ನೀವು ಹೇಳ್ತೀವಿ? ಮೋದಿ ಅವರು ಆಗ್ಬೋದು. ಯಾಕೆ ಮೋದಿ ಅವರೇ ಮತ್ತೆ ಆಗ್ಬೇಕು ಅಂತ ಯಾಕೆ? ಅವರು ಮಾಡಿರೋ ಕೆಲಸಗಳು ಮತ್ತೆ ದೇಶನ ಮುನ್ನಡೆಸ್ಕೊಂಡು ಹೋಗ್ತಾರ ರೀತಿ ಎಲ್ಲ ಅವರೇ ಆಗಬೇಕು ಅಂತ ನಮಗೆ. ಮತ್ತೆ ಸರಿ, ಶಿವಮೊಗ್ಗದಲ್ಲಿ ಈ ಬಾರಿ BY ರಾಘವೇಂದ್ರ ಅವ್ರ ಒಂದ್ ಕಡೆ, ಗೀತಾ ಶಿವರಾಜ್ಕುಮಾರ್ ಅವ್ರ ಒಂದ್ ಕಡೆ, ಈಶ್ವರಪ್ಪನವ್ರ ಒಂದ್ ಕಡೆ. ಶಿವಮೊಗ್ಗದಲ್ಲಿ ಈ ಸಲ ಏನಾಗ್ಬೋದು ಸರ್? ಸರಿ, ಅವರೇ ನಮ್ಮ ರಾಘವೇಂದ್ರ ಅವರೇ ಬರೋದು. ಯಾಕಂದರೆ ಅವರು ಕೆಲಸ ಚೆನ್ನಾಗಿ ಮಾಡಿದ್ದಾರೆ.
ಈಗ ಯಾವ ಕೆಲಸ ಮಾಡಿದರೆ ಅವ್ರಿಗೆ ನಾವು ಇದು ಉತ್ತೇಜನ ಕೊಡೋದು, ಪ್ರೋತ್ಸಾಹ ಕೊಡೋದು ಇದಲ್ವಾ. ಯೂಸ್ ಎಲ್ಲ ಇನ್ನು ಹೆಚ್ಚಾಗಿ ಅವ್ರನ್ನೇ ಇಷ್ಟಪಡ್ತಾರೆ. ಆಮೇಲೆ ಮೇಯ್ನಾಗಿ ಮೇಲ್ಗಡೆ ಮೋದಿಯವ್ರು ಬರಬೇಕು ಅನ್ನೋದೇ ನಮ್ಮ ಇದು. ಈಗ ಇಲ್ಲಿ ಅವ್ರಿಗಿದ್ರೆ ಮೋದಿಯವರ ಮೇಲೆ ಅವ್ರಿಗೆ ಒಂದು ಕೈ ಬಲಪಡಿಸ್ದಂಗೆ ಆಗುತ್ತಲ್ಲ, ಹಾಗಾಗಿ ಮೋದಿಯವರು. ಶಿವಮೊಗ್ಗದಲ್ಲಿ ಅದು ಲಾಸ್ಟ್ ಕಳೆದ 10 ವರ್ಷದಿಂದ ರಾಘವೇಂದ್ರ ಅವ್ರ ಕೆಲಸ ನಿಮಗೆ ತೃಪ್ತಿ ತಂದಿದೆ? ತೃಪ್ತಿ ತಂದಿದೆ, ಹೌದು. ಒಳ್ಳೆ ಕೆಲಸ ಮಾಡಿದ್ದಾರೆ. ಯಾರು MP ಗಳು ಮಾಡಿದ್ರೆ ಅಷ್ಟು ಕೆಲಸ ಮಾಡಿದ್ದಾರೆ. ಹಂಗಾಗಿ ಅವ್ರು ಆಗ್ಬೇಕು ಅಂತ. ನಿಮ್ಗೆ ಅನ್ಸುತ್ತೆ ದೇಶದ ಪ್ರಧಾನಿ ಯಾರು? ಮೋದಿ ಅವರೇ ಆಗ್ಬೇಕು. ನಿಮ್ಗೆ ಯಾಕೆ ಅನ್ಸುತ್ತೆ ಅವರೇ ಪ್ರಧಾನಿ ಆಗ್ಬೇಕು ಅಂತ? ನಾವು ಮೊದಲಿಂದನೂ ಅವ್ರ ಪರನೇ, ಮೋದಿ ಅವ್ರ ಪರನೇ. ಅವ್ರ ಕೆಲಸಗಳು ಇಷ್ಟ ಆಗ್ತದೆ. ಹೌದು. ಶಿವಮೊಗ್ಗದ ಮಟ್ಟಕ್ಕೆ ರಾಘವೇಂದ್ರ, ಈಶ್ವರಪ್ಪ ಅಂಡ್ ಗೀತಾ ಶಿವರಾಜ್ಕುಮಾರ್ 3 ಜನ. ರಾಘವೇಂದ್ರ ಅವರೇ. ಇನ್ನು ಸ್ಟೇಟ್ ಗೌರ್ಮೆಂಟ್ ಇಂದ ಒಂದಷ್ಟು ಫ್ರೀ ಸ್ಕೀಮ್ಗಳೆಲ್ಲ ಕೊಟ್ಟಿದ್ದಾರೆ. ಅದು ವರ್ಕೌಟ್ ಆಗಲ್ಲ ಅಂತೀರಾ ಶಿವಮೊಗ್ಗದಲ್ಲಿ ಸಲ? ಅದನ್ನ ನೋಡಿ ಯಾರು ಓಟ್ ಹಾಕಲ್ಲ ಅಂತೀರಾ? ಅದು ಬರಲ್ಲ. ಯಾಕೆಂದ್ರೆ ಫ್ರೀ ಸ್ಕೀಮು ರಾಜ್ಯ ಸರ್ಕಾರಕ್ಕೆ ಆಯ್ತು, ಅದು ಕೇಂದ್ರ ಸರ್ಕಾರನೇ ಬೇರೆ, ರಾಜ್ಯ ಸರ್ಕಾರನೇ ಬೇರೆ. ಅದು ರಾಜ್ಯ ಸರ್ಕಾರ ಮೋದಿಯವ್ರು ಬರ್ಬೇಕಂದ್ರೆ BJP ಬರಲೇಬೇಕಲ್ಲ. ಹಾಗಾಗಿ ಇಲ್ಲಿದು ನೋಡಲ್ಲ ಯಾರು. ಅಲ್ಲಿ ಕೇಂದ್ರದಲ್ಲಿ ಮೋದಿ ಬರ್ಬೇಕು ಅಂದಾಗ ಅಲ್ಲಿನೂ ಇದನ್ನೇ ನೋಡ್ತಾರೆ. ಯಾರಾದ್ರಾಗ್ಲಿ ನಾವು ದುಡಿದ್ರೆ ನಮಗೆ ನರೇಂದ್ರ ಮೋದಿ ಅವರು ಆಗ್ಬೇಕು, ರಾಹುಲ್ ಗಾಂಧಿ ಅವರು ಆಗ್ಬೇಕು? ನರೇಂದ್ರ ಮೋದಿ ಅವರು. ಹೌದಾ? ಓಕೆ. ಯಾಕೆ ನರೇಂದ್ರ ಮೋದಿ ಆಗ್ಬೇಕು ಅಂತ ಯಾಕೆ ಅನ್ಸುತ್ತೆ? ಬರೀ ಮುಂದೆ ಬನ್ನಿ. ಯಾಕಂದ್ರೆ ನಮ್ಮ ಮನೆಯಲ್ಲಿ ಫ್ಯಾಮಿಲಿಯಲ್ಲಿ ಎಲ್ಲ ಹಾಕೋದು, ಹಾಗಾಗಿ ಅವರೇ ಆಗ್ಬೇಕು. ಶಿವಮೊಗ್ಗದಾಗ ಯಾರು ಗೆಲ್ಬೋದು? ಶಿವಮೊಗ್ಗದಾಗೆ ರಾಘವೇಂದ್ರ ಅವ್ರು ಗೆಲ್ತಾರ, ಗೀತಾ ಶಿವರಾಜ್ಕುಮಾರ್ ಗೆಲ್ತಾರ, ಈಶ್ವರಪ್ಪ ಗೆಲ್ತಾರ? ಈಶ್ವರಪ್ಪ ಗೆಲ್ಬೋದು. ಈಶ್ವರಪ್ಪ ಅವ್ರು ಗೆಲ್ಬೋದಾ? ನಿಮ್ಗೆ ಅನ್ಸುತ್ತೆ ಯಜಮಾನ್ರೆ? ಏನ್ರಿ ಪ್ರಧಾನಿ ಯಾರು ಆಗ್ತಾರೆ ಈ ಸಲ? ಪ್ರಧಾನಿ ಇವರೇ, ಮೋದಿನೇ. ಮೋದಿನೇ ಆಗ್ತಾರೆ. ಯಾಕೆ ಅವರೇ ಆಗ್ತಾರೆ ಅನ್ಸುತ್ತೆ? ಯಾಕೆ ಅಂದ್ರೆ ಅವರಿಗೆ ಹೆಂಡತಿ ಮಕ್ಳಿಲ್ಲ, ಸಮಾಜನ ಇದು ಮಾಡ್ಬೇಕು, ಒಂದು ದೇಶ ಕಟ್ಟಬೇಕು ಅಂತ ಇದೆ. ನಮಗಾದ್ರೆ ಹೆಂಡತಿ ಮಕ್ಳಾದ್ರೆ ಹಸು ಇದ್ದಂಗೆ. ಹಸು ಹೆಂಗ್ ಗೊತ್ತಾ, ಎಷ್ಟು ಬೇಕು ಅಷ್ಟು ಹುಲ್ ಮೇದ್ ಹೋಗ್ತೈತಿ. ನಾವ್ ಹೆಂಗ್ ಗೊತ್ತಾ, ಮನ್ಸಿಗೂ ಮಾವಿನ ಮರ ಇದೆ, ನನಗೂ ಬೇಕು, ನನ್ನ ಹೆಂಡತಿಗೂ ಬೇಕು, ಮೊಮ್ಮಕ್ಕಳಿಗೂ ಬೇಕು ಅಂತ ತಗೊಂಡೋಗ್ತೀವಿ. ಹಾಗಲ್ಲ, ಅವನು ಹಸು ಇದ್ದಂಗೆ. ಎಷ್ಟು ಜಾಗ ಅಷ್ಟು ಬೈತಾನೆ, ಅಲ್ಲಿಗೆ ಮತ್ತೆ ಸಗಣಿನೂ ಹಾಕ್ತಾನೆ ಹೋಗ್ತಾನೆ. ಹಾಗಾಗಿ ಮೋದಿ ನಮಗೆ ದೇಶ ಕಾಯ ಸೆಕ್ಯೂರಿಟಿ ನಾಯಿ, ನಮ್ಮನೆ ನಾಯಿ, ಬೇರೆ ಬಿಡೋದಿಲ್ಲ ಅದನ್ನ. ಹಾಗಾಗಿ ಮೋದಿ ಬೇಕಷ್ಟೇ. ಇರೋವೆಲ್ಲ ನಮ್ಮ ನಾಯಿಗಳೆಲ್ಲ ಒಂಥರ ಆನೆ ಇದೆಯಲ್ಲ, ಇವ ಕಾಂಗ್ರೆಸ್ ಆನೆ ಇದ್ದಂಗೆ. ಆನೆ ಒಳ್ಳೊಳ್ಳೆ ತಿಂತೈತಿ, ಆದರೆ ಲದ್ದಿ ಉಪಯೋಗಕ್ಕೆ ಬರಲ್ಲ. ಹಸುದು ಏನು ಗೊತ್ತಾ, ಹುಲ್ ತಿಂತೈತಿ, ಆ ಲದ್ದಿ ಉಪಯೋಗಕ್ಕೆ ಬರ್ತೈತಿ. ಹಸು ಹುಲ್ ತಿಂದ್ರೆ ಸಹಿತ ಉಪಯೋಗ, ಆನೆ ಒಳ್ಳೊಳ್ಳೆ ತಿಂತಿ, ಲದ್ದಿ ಉಪಯೋಗಕ್ಕೆ ಬರಲ್ಲ. ಹಂಗೆ ಹಿಂದೆ ಕಾಂಗ್ರೆಸ್ಸು ಆನೆ ಇದ್ದಂಗಿತ್ತು, ಹೌದಾ? ಅದು ಆ ಸಗಣಿ ಉಪಯೋಗಕ್ಕೆ ಬರ್ತಿದ್ದಿಲ್ಲ. ಇದು ಹಸು ಇದ್ದಂಗೆ ಉಪಯೋಗಕ್ಕೆ ಬರ್ತೈತಿ ಅಷ್ಟೇ ಸರ್. ಶಿವಮೊಗ್ಗದಾಗ ಯಾರು ಗೆಲ್ಬೋದು ಈ ಸಲ? ರಾಘವೇಂದ್ರ ಗೆಲ್ತಾನೆ ಸರ್. ಮೋದಿ ಗೆಲ್ತಾನೆ, ರಾಘವೇಂದ್ರ ಗೆಲ್ತಾನೆ ಅಂತ ಹೇಳಲ್ಲ, ಮೋದಿ ಗೆಲ್ತಾನೆ ಅಷ್ಟೇ. ಗೀತಾ ಶಿವರಾಜ್ಕುಮಾರ್ ಅವರು, ಈಶ್ವರಪ್ಪನವ್ರು ಗೆಲ್ಲಲ್ಲ ಅಂತೀರಿ? ಇಲ್ಲ ಸರ್, ಇಲ್ಲ. ಮೋದಿ ಇಲ್ಲಿ ಇವ್ರು ಇಲ್ಲ. ಮೋದಿ ಅದು ಮೋದಿ ಅಷ್ಟೇ. ಜಸ್ಟ್ ಲೈಕ್ ಹಸು ಹಾಲು ಕೊಡ್ತೈತಿ, ಅದಷ್ಟೇ. ಸರ್, ನಮಗೆ ದೇಶ ಕಾಯ ಮೋದಿನ ಆಗ್ಬೇಕಂತ ಹೇಳಿ ನಾವು ಭಾವಿಸ್ತೇವೆ ಸರ್. ಯಾಕೆ ಮೋದಿನ ಆಗ್ಬೇಕು ಅಂತ ಯಾಕೆ ಅನ್ಸುತ್ತೆ ಸರ್? ದೇಶದ ಬಗ್ಗೆ ಭಾಳ ಅಭಿವೃದ್ಧಿ, ಮುಂದಿನ ಬಗ್ಗೆ, ನಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ನಾವು ಮೋದಿಗೆ ಓಟ್ ಹಾಕ್ಬೇಕಂತೇಳಿ ಅಭಿಪ್ರಾಯ ಪಡ್ತೇವೆ ಸರ್. ಇನ್ನು ಶಿವಮೊಗ್ಗದಾಗ ಈ ಸಲ ಯಾರು ಗೆಲ್ಬೋದು ಸರ್? ಶಿವಮೊಗ್ಗದಾಗ ರಾಘವೇಂದ್ರ ಅವರು ಗೆಲ್ತಾರೆ ಸರ್, ಪಕ್ಕ 100% ಗೆಲ್ತಾರೆ ಸರ್. ಹೌದೌದು. ಇನ್ನು ಬಿಜೆಪಿಯಿಂದ ಹೊರಗಡೆ ಬಂದು ಈಶ್ವರಪ್ಪನವ್ರು ತಾವು ನಿಲ್ತೀನಿ ಅಂತ ಹೇಳ್ತಾರೆ, ಏನು ಎಫೆಕ್ಟ್ ಆಗಲ್ಲ ಅಂತೀರಾ? ಏನು ಎಫೆಕ್ಟ್ ಆಗಲ್ಲ ಸರ್, ಅವರೆಲ್ಲ ಹೊಂದಾಣಿಕೆ ಮಾಡ್ಕೊಂತಾರೆ ಸರ್. ಅವ್ರೇನ, ಯಾಕಂದ್ರೆ ಈಶ್ವರಪ್ಪನವ್ರೇನ ಅವರು ಹೊರಗ್ಲಾರಲ್ಲ, ನಮ್ಮರ ಅವ್ರೇನ ಹೊಂದಾಣಿಕೆ ಮಾಡ್ತಾರೆ ಸರ್. ಹಂಗ ಸೀಟ್ ಇರ್ತದೆ ಸರ್, ನಮ್ಮ ಮಗ ಕೊಡ್ಲಿಲ್ಲ ಅಂತ ಹೇಳಿ. ನಿಮ್ಮ ಅಭಿಪ್ರಾಯ ಏನು, ನಿಲ್ಬಾರ್ದು ಈಶ್ವರಪ್ಪನವರು ಅಂತ? ಇಲ್ಲ, ನಿಲ್ಬಾರ್ದು ಅಂತಲ್ಲ, ನಿಲ್ತಾರೆ ಅವರು. ನಮ್ಮ ಇದಕ್ಕೆ BJP ಸಪೋರ್ಟ್ ಮಾಡ್ತಾರಂತ 100ಕ್ಕೆ 100 ಭರವಸೆ ಐತಿ. ಹೈಕಮಾಂಡ್ ಐತಿಲ್ಲ, ಸಮಾಧಾನ ಮಾಡ್ತಾರೆ ಸರ್. ಗೀತಾ ಶಿವರಾಜ್ಕುಮಾರ್ ಅವರು ಒಂದ್ ಕಡೆ ಎಲೆಕ್ಷನ್ ನಿಂತ್ಕೊಂಡಿರ್ತಾರೆ ಕಾಂಗ್ರೆಸ್ ಇಂದ. ಈ ಕಾಂಗ್ರೆಸ್ ಇಂದ ಒಂದಷ್ಟು ಗ್ಯಾರಂಟಿ ಯೋಜನೆಗಳೆಲ್ಲ ಕೊಟ್ಟಿದ್ದಾರೆ, ಅದೆಲ್ಲ ವರ್ಕೌಟ್ ಆಗಿ ಅವ್ರಿಗೆ ಗೆಲ್ಲಕ್ಕಾಗಲ್ಲ ಅಂತೀರಾ? ಸರ್, ವರ್ಕೌಟ್ ಆಗ್ತೋ ಬಿಡ್ತೋ ಅದು ಸೆಕೆಂಡ್ ಇಯರ್ ಪ್ರಶ್ನೆ. ಯಾಕಂದ್ರೆ ಜನಕ್ಕೆಲ್ಲ ಬೇಸತ್ ಬಿಟ್ಟತ್ರಿ, ಸಾಕಾಗೈತಿ. ಹೌದು ಸರ್, ಈ ಬಸ್ಸಿನಲ್ಲಿ 2 ಸಾಲಿ ಮಕ್ಕಳು ವಯಸ್ಸಾದ್ರೆ ಓಡಾಡಕ್ ಆಗ್ತದೆ ಸರ್. ಫ್ರೀ ಕೊಟ್ಟು ಸಾಲಿ ಮಕ್ಕಳು ಪಾಪ ಪರದಾಡ್ತಾರ್ರಿ, ಭಾಳ ಕಷ್ಟ ಐತ್ರಿ. 2,000 ರೂಪಾಯಿ ಕೊಡ್ತೇವೆ ಅಂತ ಹೇಳಿ ಕ್ವಾರ್ಟರ್ಗೆ ಏನೋ ರೇಟ್ ಜಂಪ್ ಮಾಡ್ರಿ ಅಂತ ಕುಡುಕ್ರು ಹೇಳ್ತಾರೆ. ಮತ್ತೆಲ್ಲ ಬ್ಯಾಳಿ 120 ರೂಪಾಯಿ ಇತ್ತು, 140 ರೂಪಾಯಿ ಮಾಡ್ಯಾರ. ಹಂಗೆ ಎಲ್ಲ ಇರ್ತದೆ ಸರ್, ಪ್ರಾಬ್ಲಮ್. ವರ್ಕೌಟ್ ಆಗಂಗಿಲ್ಲ ಸರ್. ಹೌದು ಸರ್, 100% ಗೆಲ್ತಾರೆ ಸರ್. ಓಕೆ ಸರ್, ದೇಶದ ಪ್ರಧಾನಿ ನರೇಂದ್ರ ಮೋದಿನೇ. ಯಾಕೆ ಆಗಬೇಕು ಅನ್ಸುತ್ತೆ? ಮತ್ತು ನ್ಯಾಷನಲ್ ಲೆವೆಲಲ್ಲಿ, ಇಂಟರ್ನ್ಯಾಷನಲ್ ಲೆವೆಲ್ ಹೋದ್ರೆ ನರೇಂದ್ರ ಮೋದಿನೇ. ಯಾಕಂದ್ರೆ ವಿಶ್ವದಲ್ಲಿ ಭಾರತ ಪರಿಗಣಿಸಿರೋದ್ರಿಂದ ಅವರೇ. ಬಟ್ ಇಷ್ಟು ವರ್ಷ ಆದರೂ ಇಷ್ಟೊಂದು ಇದು ಬರಲಿಲ್ಲ.
ನೆಕ್ಸ್ಟ್ ಬರೋದೇ ಶಿವಮೊಗ್ಗದಲ್ಲೇ ಬಿಜೆಪಿನೇ. ಅವ್ನು ಏನೇ ಗ್ಯಾರಂಟಿ ಮಾಡಿರಲಿ, ಬಟ್ ನ್ಯಾಷನಲ್ ಲೆವೆಲ್ ಮಾತ್ರ ಹಾಕಿದವ್ರೆ. ಗ್ಯಾರಂಟಿ ಯಾವ್ದು ವರ್ಕೌಟ್ ಆಗಲ್ಲ ಅಂತೀರಿ? ಗ್ಯಾರಂಟಿ ವರ್ಕೌಟ್ ಆಗಲ್ಲ, ಹೋಗಲ್ಲ. ಬಟ್ ಸ್ಟೇಟಲ್ಲಿ ವರ್ಕೌಟ್ ಆಗಲ್ಲ, ಬಟ್ ಇಂಟರ್ನ್ಯಾಷನಲ್ ಸೆಂಟ್ರಲ್ ಮಾತ್ರ ಬಿಜೆಪಿನೇ. ಅಂದ್ರೆ ಗೀತಾ ಶಿವರಾಜ್ ಕುಮಾರ್ ಅವರು ಜೊತೆಗೆ ಈಶ್ವರಪ್ಪನವರು, BY ರಾಘವೇಂದ್ರ ಅವರು ಮಾತ್ರ ಬಿಜೆಪಿನೇ. ಓಕೆ, ಎಕ್ಸಾಕ್ಟ್ 100% ನಿಜ. ಇಲ್ಲಿ ಕಾಂಗ್ರೆಸ್ ಯಾವ್ದು ಇಂಡಿಪೆಂಡೆಂಟ್ ಅಷ್ಟೇ, ಯಾವ್ದು JDS ಬಂದ್ರು ಅಷ್ಟೇ. ಬಿಜೆಪಿ ರೂರಲ್ ಏರಿಯಾ ಮಾತ್ರ ಬಿಜೆಪಿನೇ. ಓಕೆ, ಹಂಗಾಗಿ ಅವ್ರ ಪಾಪ್ಯುಲಾರಿಟಿ ಇದೆ. ಮೋದಿನೇ ಆಗಬೇಕು. ನ್ಯಾಷನಲ್ ಲೆವೆಲಲ್ಲಿ ಮಾತ್ರ, ಇಂಟರ್ನ್ಯಾಷನಲ್ ಲೆವೆಲ್ ಏನೇ ಆಗಲಿ ಭಾರತಕ್ಕೆ ಪರಿಗಣಿಸಿರೋದು ಅವರೇ. ಗ್ಯಾರಂಟಿ ಇರಲಿ, ಓಕೆ, ಬಟ್ ಸ್ಟೇಟಲ್ಲಿ ಮಾತ್ರ ಗ್ಯಾರಂಟಿ ಇದೆ. ಬಟ್ ಸೆಂಟ್ರಲ್ ಮಾತ್ರ ಹಾಕೋದು ಎಲ್ಲ ಯುವಕರಾಗಲಿ, ರೈತರ ವರ್ಗ ಏನೋ ಒಂದು ಇದ್ರೆ ಆಗಿರ್ಬೋದು. ಬಟ್ ದೇಶ ಭವಿಷ್ಯ ನೋಡಿ ಹಾಕಿದ್ರೆ ಮೋದಿನೇ. ಯಾಕೆ ಮೋದಿ ಮತ್ತೆ ಆಗ್ಬೇಕು ಅಂತ ಯಾಕೆ ಅನ್ಸುತ್ತೆ ನಿಮಗೆ? ಮೋದಿ ಆಗ್ಬೇಕು ಅಂದ್ರೆ ಅವರಿಂದ ಒಳ್ಳೆ ಕೆಲಸ ಆಗಿದಾವೆ ಆಗ್ಬೇಕಣ. ಯಾಕಂದ್ರೆ ಅವ್ರದ್ದು ಈ ರಾಮ ಮಂದಿರ ಕಟ್ಸಿದ್ದು ಅವ್ರ ಕಡೆಯಿಂದಾನೆ, ಬೇರೆ ಯಾರ ಕಡೆಯಿಂದನೂ ಅಲ್ಲ. ಈಗ ಎಲ್ಲರೂ ಬಂದರೂ ಅದು ಆಗಲಿಲ್ಲ, ಅವ್ರು ಮೋದಿ ಕಡೆಯಿಂದಾನೆ ಆಗಿದ್ದಾನೆ ಕಟ್ಸೋಕ್ಕೆ. ಅವ್ರು ಇದಕ್ಕೆ ಕಟ್ಸಿದಾರಣ. ಇನ್ನೊಂದೇನಪ್ಪ ಅಂದರೆ BJP ಬಂದರೆ ಒಂದು ಸ್ವಲ್ಪ ಏನೋ ಇದು ಕಾಂಗ್ರೆಸ್ಸಿಂದ ಅಷ್ಟು ಗ್ಯಾರಂಟಿ ಇಲ್ಲ ನಮಗೆ. ಹಂಗಾಗಿ ಮೋದಿನೇ ಬರ್ಬೇಕಣ್ಣ. ಈ ಶಿವಮೊಗ್ಗದಲ್ಲಿ ಏನಾಗ್ಬೋದು ಈ ಸಲ? ಶಿವಮೊಗ್ಗದಲ್ಲಿ ಅಣ್ಣ BJP ಬಂದ್ರೆ ಬಹಳ ಒಳ್ಳೇದು ಅಂತೀವಿ ನಾವು. ಒಂದ್ ಕಡೆ BY ರಾಘವೇಂದ್ರ ಅವರು ಇದ್ದಾರೆ, ಇನ್ನೊಂದ್ ಕಡೆ ಗೀತಾ ಶಿವರಾಜ್ ಕುಮಾರ್ ಇದ್ದಾರೆ, ಮತ್ತೊಂದ್ ಕಡೆ ಈಶ್ವರಪ್ಪನವರು ಇದ್ದಾರೆ. ಯಾರು ಗೆಲ್ಬಹುದು? BY ರಾಘವೇಂದ್ರ ಸರ್ ಅವ್ರು ಬಂದ್ರೆ ಒಳ್ಳೇದು ನಮಗೆ. ಅವರಿಂದಾನೆ ಸಂಸದರಾಗಿದ್ರು, ಕೆಲಸಗಳೆಲ್ಲ ಚೆನ್ನಾಗಿ ಮಾಡಿ ಹಣ ಮಾಡಲ್ಲ. ರಿಂಗ್ ರೋಡ್ ಅಲ್ಲಿ ಫ್ಲೇವರ್ ಹತ್ರ ಅಲ್ಲಿ ಬಹಳ ತೊಂದರೆ ಆಗಿತ್ತು. ಈಗ ಅಲ್ಲೂ ಅವರೇ ಮಾಡಿದ್ರು ಪಾಪ. ಅಲ್ಲಿ ನೆವಲ ಹತ್ರನೂ ಇತ್ತು, ಅಲ್ಲೂ ಬಹಳ ತೊಂದರೆ ಆಗೋದು ಪಾಪ. ಅಲ್ಲೂ ಅವರೇ ಮಾಡಿದ್ದು ಫ್ಲೇವರ್ ಎಲ್ಲ. ಅದೇ ಅವರಿಂದ ಸ್ವಲ್ಪ ಉಪಕಾರ ಆಗಿದೆ ಈಗ. ಅವ್ರು ಗೆಲ್ಬೋದಣ್ಣ, ಅವರೇ ಗೆಲ್ಲೋದು ಈ ಸರಿ ನಮ್ಮ ಪ್ರಕಾರ ಅಣ್ಣ. ಸರ್, ಲೋಕಸಭಾ ಎಲೆಕ್ಷನ್ ಜನಾಭಿಪ್ರಾಯ ಸಂಗ್ರಹ ಮಾಡ್ತಾ ಇದ್ವಿ. ಎಲೆಕ್ಷನ್ ಅನೌನ್ಸ್ ಆಗಿದೆ. ಈ ಸರಿ ದೇಶದ ಪ್ರಧಾನಿ ಯಾರು ಆಗಬಹುದು, ಯಾರು ಆಗ್ಬೇಕು ನಿಮ್ಮ ಪ್ರಕಾರ? ಮೋದಿನೇ ಆಗ್ಬೇಕು. ಯಾಕೆ ಸರ್? ಯಾಕೆ ಅಂದರೆ ಕೊರೋನಾ ಬಂದಾಗ ಇಡೀ ದೇಶ 140 ಕೋಟಿ ಜನ, ಅವರು ಯಾವ ರೀತಿ ಅದನ್ನು ಮೇಂಟೈನ್ ಮಾಡಿದ್ರು, ಅದನ್ನ ಬೇರೆ ದೇಶಗಳು ಯಾವ ರೀತಿ ಬರಬಾರ್ದಾದ್ವು ಆ ಟೈಮ್ನಲ್ಲಿ. ಆಮೇಲೆ ಇವರು ಎಷ್ಟು ವ್ಯಾಕ್ಸಿನೇಷನ್ ಎಲ್ಲರಿಗೂ ಫ್ರೀಯಾಗಿ ಕೊಟ್ಟರು, ಬೇರೆ ದೇಶಕ್ಕೂ ಕೊಟ್ಟರು, ಹೌದಾ? ಆಮೇಲೆ ಯುಕ್ರೇನು ರಷ್ಯಾ ಯುದ್ಧ ಆದಾಗ 18,000 ಜನ ವಿದ್ಯಾರ್ಥಿಗಳನ್ನು ಅಲ್ಲಿಂದ ಶಿಫ್ಟ್ ಮಾಡಿದರು. ಯಾವ ದೇಶನೂ ಇಲ್ಲಿ ತನಕ ಮಾಡಿರಲಿಲ್ಲ, ಹೌದಾ? ಅವ್ರದ್ದು ದೂರಲೋಚನೆ, ಅಲ್ಪ ಯೋಚನೆ ಅಲ್ಲ ಅವ್ರದ್ದು, ದೂರದೃಷ್ಟಿ ಯೋಚನೆ, ಹೌದಾ? ಹಂಗಾಗಿ ಮೋದಿನೇ ಆಗ್ಬೇಕು. ಸರ್, ಶಿವಮೊಗ್ಗದಲ್ಲಿ ಸಲ ಏನಾಗ್ಬೋದು ಸರ್? ಒಂದ್ ಕಡೆ BY ರಾಘವೇಂದ್ರ ಅವರು ಇದ್ದಾರೆ, ಮತ್ತೊಂದ್ ಕಡೆ ಗೀತಾ ಶಿವರಾಜ್ ಕುಮಾರ್ ಅವರು ಇದ್ದಾರೆ. ಓಕೆ, ಇಲ್ಲಿ ಶಿವಮೊಗ್ಗದಲ್ಲಿ ಯಾರು ಗೆಲ್ಬೋದು? ರಾಘವೇಂದ್ರ ಎಲ್ಲ ಕೆಲಸ ಮಾಡಿದ್ದಾರೆ. ನೀರಾವರಿ ಮಾಡಿದ್ದಾರೆ, ಮೇಲ್ಸೇತುವೆ ಮಾಡಿದ್ದಾರೆ. ಬರೀ ಬಾಯಲ್ಲಿ ಹೇಳ್ಬೋದು, ಅವರಿಗೆಲ್ಲ ಅನುಭವನೇ ಇಲ್ಲ, ಹೌದಾ? ಹಂಗಾಗಿ ಇನ್ನೊಂದ್ ಕಡೆ ಈಶ್ವರಪ್ಪನವ್ರು ನಿಲ್ತಿದ್ದಾರೆ, BJP ಇಂದಾನೆ ಇದು ಮಾಡಿ. ಅದೇನಾದ್ರು ಎಫೆಕ್ಟ್ ಆಗುತ್ತೆ ಅಂತೀರಾ? ಹೌದು, ಆಗಲ್ಲ. ಅವರು BJP ನಿಂತ್ಕೊಂಡಿದ್ದಾಗಲೇ 3ನೇ ಪ್ಲೇಸಿಗೆ ಹೋಗಿದ್ರು, ಹೌದಾ? ಹಂಗಾಗಿ ಈ ಸರಿ ಮೋದಿನೇ ಬರಲೇಬೇಕು. ನಿಮ್ಗೆ ನಮಗೂ ಮೋದಿ ಬರಬೇಕು. ಯಾಕೆ ನಿಮ್ಗೆ ಮೋದಿ ಯಾಕೆ ಪ್ರಧಾನಿ ಆಗ್ಬೇಕು ಅಂತ ನಿಮ್ಗೆ ಅನ್ಸುತ್ತೆ? ಅಂದ್ರೆ ಬಡವರಿಗೆಲ್ಲ ಸಹಕಾರ ಮಾಡ್ತಾರೆ, ಒಳ್ಳೇದು ಮಾಡ್ತಾರೆ, ಹಂಗಾಗಿ ಅವರೇ ಇಷ್ಟ, ಅವರೇ ಬರಬೇಕು. ಬರ್ಬೋದು. ದೇಶ ಒಳ್ಳೆಯದು. ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಗಬೇಕು. ದೇಶದಲ್ಲಿ ಅಭಿವೃದ್ಧಿ ಕೆಲಸಗಳು ನಡೆದಿವೆ. ಅವರಾದಂಥ ಈ ದೇಶದಲ್ಲಿ ಬಹುತೇಕ ಜನಗಳನ್ನ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ, ಆಯಿತಾ? ಗೀತಾ ಶಿವರಾಜ್ ಕುಮಾರ್ ಅವರು ಏನೋ ವಲಸೆ ಬಂದಿರೋಂಥವ್ರು, ಯಾವುದೇ ಕಾರಣಕ್ಕೂ ಅವ್ರು ಆಗಲ್ಲ. ಈಶ್ವರಪ್ಪನವರು ಆಗಲ್ಲ. ಅವ್ರು 16,000 ಓಟು ತಗೊಳಲ್ಲ ಈಶ್ವರಪ್ಪನವರು. 100% ಸರ್, 100% ಈ ಹಿಂದುತ್ವ ನಡೀತಿರೋದೇ BJP-ಯಿಂದ ನಡೀತಿರೋದು. ಕಾಂಗ್ರೆಸ್ ಗ್ಯಾರಂಟಿಗಳೆಲ್ಲ ಕೊಟ್ಟಿದೆ, ಅದು ವರ್ಕೌಟ್ ಆಗಲ್ಲ ಅಂತೀರಾ? ಯಾರ ಮನೆಗೆ ಬಂದಿದೆ, ಯಾರ ಮನೆಗೆ ಬಂದಿಲ್ಲ ಅಂತ ಗೊತ್ತಿಲ್ಲ ಸರ್. ಕೆಲವೊಂದು ಈ ಕಾರಣದಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ಈ ಸರಿ ಶಿವಮೊಗ್ಗದಲ್ಲಿ ಮತ್ತೆ BJP ಕಮಲ ಅರಳುತ್ತೆ. ಸರ್, ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಅವರೇ ಧೈರ್ಯಗಾರರು ಎಲ್ಲ. ಹೌದು, ಯಾರು ಪವರೇ ಇಲ್ಲ, ಒಬ್ಬಿಟ್ರೆ. ಹೌದು. ಇನ್ನ ಶಿವಮೊಗ್ಗದಿಂದ ಯಾರಾಗ್ಬೋದು ಅಂತ ಅನ್ಸುತ್ತೆ ನಿಮ್ಗೆ? ಅದು ಗೊತ್ತಿಲ್ಲ ಸರ್. ಈಗ 3 ಜನ ಇದ್ದಾರೆ, ಒಂದು BY ರಾಘವೇಂದ್ರ, ಇನ್ನೊಂದು ಗೀತಾ ಶಿವರಾಜ್ ಕುಮಾರ್, ಮತ್ತೊಂದು ಈಶ್ವರಪ್ಪ. ಈ 3 ಜನದಲ್ಲಿ ಶಿವಮೊಗ್ಗದಲ್ಲಿ ಯಾರು ಗೆಲ್ಬೋದು ಸರ್? ಗೀತಾ ಮೇಡಮ್ ಅವ್ರಿಗೆ ಯಾತಕ್ಕೂ ಇಲ್ಲ ಸರ್. ಇಲ್ಲ, JDS ಕಾಂಗ್ರೆಸ್ ಅವ್ರಿಗೆ ಆಗಲ್ಲ, ಆಗಲ್ಲ. ಈಶ್ವರಪ್ಪನವರ ರಾಘವೇಂದ್ರ ಅವರ? ರಾಘವೇಂದ್ರ ಸರ್. ಸರಿ ಸರ್, ಥ್ಯಾಂಕ್ ಯು. ಓಕೆ ಸರ್. ದೇಶದ ಪ್ರಧಾನಿ ಯಾರು ಆಗಬೇಕು, ಯಾರು ಆಗ್ತಾರೆ ಅಂತ ನಿಮ್ಗೆ ಅನ್ಸುತ್ತೆ? ಈ ಬಾರಿ ಮತ್ತೊಮ್ಮೆ ಪ್ರಧಾನಮಂತ್ರಿ ಮೋದಿನೇ ಆಗೋದು. ಯಾಕಂಗ ಅನ್ಸುತ್ತೆ ನಿಮ್ಗೆ? ಮೋದಿ ಜನಪರ ಕೆಲಸ ಮಾಡಿದ್ರೆ ಜನಗಳಿಗೆ, ರೈತರಿಗೆಲ್ಲ ಅನುಕೂಲ ಆಗಿದೆ. ಹಿಂದೂಗಳಿಗೆ ರಾಮ ಮಂದಿರ ಅಯೋಧ್ಯೆ ಕಟ್ಟಿದ್ದಾರೆ.
ಹಂಗಾಗಿ ಅವರೇ ಆಗಬೇಕು. ಪ್ರಧಾನಿ ನರೇಂದ್ರ ಮೋದಿನೇ ಆಗ್ಬೇಕಂತ. ಮತ್ತೆ ಶಿವಮೊಗ್ಗದಲ್ಲಿ ಈ ಬಾರಿ ಯಾರು ಗೆಲ್ಬೋದು? ರಾಘವೇಂದ್ರ ಅವ್ರು ಗೆಲ್ತಾರ, ಗೀತಾ ಶಿವರಾಜ್ಕುಮಾರ್ ಅವರು ಗೆಲ್ತಾರ, ಈಶ್ವರಪ್ಪನವ್ರು ಗೆಲ್ತಾರ? ಶಿವಮೊಗ್ಗದಲ್ಲಿ ಈ ಬಾರಿ ರಾಘವೇಂದ್ರನೇ ಗೆಲ್ಲೋದು. ರಾಘವೇಂದ್ರ ಗೆಲ್ಲೋದು. ಕಳೆದ 10 ವರ್ಷದಿಂದ ಅವರೇ ಸಂಸದರಾಗಿದ್ದಾರೆ. ಅವ್ರು ಮಾಡಿರೋ ಕೆಲಸ ನಿಮ್ಗೆ ಇಷ್ಟ ಆಗಿದೆ ಶಿವಮೊಗ್ಗದಲ್ಲಿ? ರಾಘವೇಂದ್ರ ಮಾಡಿರೋ ಕೆಲಸ ನಮಗೆ 100% ಇಷ್ಟ ಆಗಿದೆ. ಇನ್ನು ಗೀತಾ ಶಿವರಾಜ್ಕುಮಾರ್ ಗೆಲ್ಲಲ್ಲ ಅಂತ ಯಾವ ಕಾರಣಕ್ಕೂ ಗೆಲ್ಲಲ್ಲ. ಯಾಕೆ ಗೆಲ್ಲಲ್ಲ ಅನ್ಸುತ್ತೆ ಅವರು? ಅವರಿಗೆ ಯಾವುದೇ ತರದ ರಾಜಕೀಯ ಅನುಭವ ಇಲ್ಲ. ಗೀತಾ ಶಿವರಾಜ್ಕುಮಾರ್ ಅವರಿಗೆ ಈ ಬಾರಿ ರಾಘವೇಂದ್ರನೇ ಗೆಲ್ಲೋದು. ಸರ್, ಲೋಕಸಭಾ ಎಲೆಕ್ಷನ್ ಅನೌನ್ಸ್ ಆಗಿದೆ. ಈ ಸಲ ದೇಶದ ಪ್ರಧಾನಿ ಯಾರಾಗಬೇಕು ಅಂತೀರಿ? ಮೋದಿ ಸರ್. ಮೋದಿ ಅವರಾಗಬೇಕು. ಯಾಕೆ ಅವರೇ ಆಗ್ಬೇಕು ಅನ್ಸುತ್ತೆ ನಿಮಗೆ? ಅವರು ಬೆಸ್ಟ್ ಕೊಡ್ತಾ ಇರಲ್ಲ ಹಂಗಾಗಿ. ಅಲ್ಲ, ಏನಕ್ಕೆ ಮೋದಿ ಅವರು ಏನಕ್ಕೆ ನಿಮ್ಗೆ ಅಷ್ಟು ಇಷ್ಟ ಆಗ್ತಾರೆ ಅಂತ ಒಬ್ಬ ಪ್ರಜೆ ಆಗಿ? ಪ್ರಜೆಯಾಗಿ ಅನ್ನೋಕ್ಕಿಂತ ಮೋದಿ ಒಳ್ಳೆಯದು ಮಾಡ್ತಾರೆ, ಹಂಗಾಗಿ ಅವರು ಇರ್ಬೇಕಂತ ಆಸೆ. ಅವರೇ ಮತ್ತೆ ಪ್ರಧಾನಿ ಆಗಬೇಕು. ಸರ್, ಇನ್ನು ಶಿವಮೊಗ್ಗದಲ್ಲಿ ಈ ಸಲ ಒಂದ್ ಕಡೆ ಗೀತಾ ಶಿವರಾಜ್ಕುಮಾರ್ ಅವರು, ಇನ್ನೊಂದ್ ಕಡೆ BY ರಾಘವೇಂದ್ರ, ಮತ್ತೊಂದ್ ಕಡೆ ಈಶ್ವರಪ್ಪನವರು, 3 ಜನ ಸ್ಪರ್ಧೆ ಮಾಡ್ತಾರೆ. ಇಲ್ಲಿ ಯಾರು ಗೆಲ್ಬಹುದು? ಇಲ್ಲ ಸರ್, ರಾಘವೇಂದ್ರ ಗೆಲ್ಲೋದು ಫಿಕ್ಸ್. ಹೌದಾ? ಅವರೇ ಗೆಲ್ಲೋದು. ಗೀತಾ ಶಿವರಾಜ್ಕುಮಾರ್ ಗೆಲ್ಲಲ್ಲ ಅಂತೀರಿ? ಇಲ್ಲ ಗೆಲ್ಲಲ್ಲ. ಕರ್ನಾಟಕ ಅವ್ರು ಗೆದ್ದ ಮೇಲೆ ಬೆಂಗಳೂರಿಗೆ ಹೋಗ್ತಾರೆ ಸರ್, ಅಲ್ಲೇ ಮತ್ತೆ ಇಲ್ಲ. ರಾಘವೇಂದ್ರ ಅವರು ಇಲ್ಲೇ ಇರ್ತಾರೆ. ಅವ್ರನ್ನ ಯಾರು ಇಟ್ಕೊಂಬರೋರು ಮತ್ತೆ ಕೆಲಸ ಆಗ್ಬೇಕಂದ್ರೆ. ಹಂಗಾಗಿ ರಾಘವೇಂದ್ರ ಗೆಲ್ಲದು ಸರ್. ಇನ್ನು ಕಾಂಗ್ರೆಸ್ ಕೊಟ್ಟರು ಗ್ಯಾರಂಟಿಯಿಂದ ಯಾವ್ದು ವರ್ಕೌಟ್ ಆಗಲ್ಲ ಸರ್. ಯಾಕೆ ಅನ್ಸುತ್ತೆ? ಅವ್ರು ಸ್ಟೇಟಿಗೆ ಕೊಟ್ಟಿರೋದು, ಸೆಂಟ್ರಲ್ ಗೆಲ್ಲಲ್ಲ, ಹಂಗಾಗಿ ವರ್ಕೌಟ್ ಆಗಲ್ಲ. ಸರ್, ಈ ಬಾರಿ ದೇಶದ ಪ್ರಧಾನಿ ಯಾರಾಗಬೇಕು ಅಂತ ನಿಮ್ಗೆ ಅನ್ಸುತ್ತೆ? ಸರ್, ಯಾರು ಆಗ್ಬೇಕು ಅನ್ನೋದಕ್ಕಿಂತ ಇನ್ನು ಸದ್ಯಕ್ಕೆ ಅಲ್ಲಾಡೋದಿಲ್ಲ ನರೇಂದ್ರ ಮೋದಿ ಅವರು. ಯಾಕೆ ಮತ್ತೆ ಅವರೇ ಆಗ್ಬೇಕು ಅಂತ ಪಬ್ಲಿಕ್ ಆಗಿ ನಿಮಗೆ? ಸರ್, 245 ದೇಶಗಳು ಇವತ್ತಿನ ದಿವಸ ಭಾರತ ದೇಶವನ್ನು ಗುರುತಿಡಿತಾ ಇದೆ. ಅದಕ್ಕೆ ಮೂಲ ಕಾರಣ ನರೇಂದ್ರ ಮೋದಿ ಅವರು. ಆದುದರಿಂದ ಅವರೇ ಬರಬೇಕು. ಬರೋದು ಅವರೇ ಬರಬೇಕು ಅವರು. ಇನ್ಯಾವೆಲ್ಲ ಕಾರಣಗಳಿಗೆ ಮೋದಿ ಅವರು ನಿಮ್ಗೆ ಇಷ್ಟ ಆಗ್ತಾರೆ, ಅವರೇ ಪ್ರಧಾನಿ ಆಗ್ಬೇಕು ಅಂತ ಯಾಕೆ ಹೇಳಿ? ಸರ್, ಪ್ರತಿಯೊಂದು ವಿಚಾರದಲ್ಲೂ ನೀವು ಯಾವುದೇ ಒಂದು ರೀತಿ ತೊಗೊಂಡ್ರೆ ಇವತ್ತಿನ ದಿನ ಕೈಗಾರಿಕೆಗಳು, ಒಂದು ಹೈವೇ ರೋಡುಗಳು, ದೇಶ ಎಲ್ಲಿದೆ ಸರ್ ನೋಡಿದ್ರೆ ಹಂಗೆ ಗೊತ್ತಾಗಲ್ಲ ಸರ್. ಬ್ಯಾಂಕಲ್ಲಿ ಒಂದು ಪ್ರತಿಯೊಬ್ಬರಿಗೂ ಒಂದು ಹೇಳಂಗಿಲ್ಲ ಬಿಡಿ, ಕಣ್ಣಿಗೆ ಕಾಣಿಸ್ತಿದೆ. ಸರ್, ಇನ್ನು ಶಿವಮೊಗ್ಗದಲ್ಲಿ ಏನಾಗ್ಬೋದು ಅಂದ್ರೆ, ಶಿವಮೊಗ್ಗದಲ್ಲಿ ಒಂದ್ ಕಡೆ ಗೀತಾ ಶಿವರಾಜ್ಕುಮಾರ್ ಅವರು, ಇನ್ನೊಂದ್ ಕಡೆ BY ರಾಘವೇಂದ್ರ ಅವರು, ಅದ್ರ ಜೊತೆ ಈಶ್ವರಪ್ಪನವ್ರು ನಾವು ನಿಲ್ತೀನಿ ಅಂತ ಹೇಳ್ತಾರೆ. ಸರ್, ಏನ್ ಆಗ್ಬೋದು ಈ ಬಾರಿ ಶಿವಮೊಗ್ಗದಲ್ಲಿ? ಸರ್, ಶಿವಮೊಗ್ಗದಲ್ಲಿ ಮಾತ್ರ ಗೀತಾ ಶಿವರಾಜ್ಕುಮಾರ್ ಅವರು ಬಿಡಿ, ರಾಜ್ಕುಮಾರ್ ಫ್ಯಾಮಿಲಿ ಅವ್ರ ಹೆಸರೇ ಬೇರೆ ಅದು. ಬಟ್ ಒಂದೇನು ಅಂತಂದ್ರೆ, ಭಾರತ ದೇಶದ BJPಯ ಭದ್ರಕೋಟೆ ಶಿವಮೊಗ್ಗ. BJP ಮಾತ್ರ ಸರ್, BJP 100% BJP ಸರ್. ಇಲ್ಲಿ ಯಾಕೆಂದ್ರೆ BY ರಾಘವೇಂದ್ರ ಅವರು ಸಮೇತ ನಮ್ಮೂರಿಗೆ ಫ್ಲೈಓವರ್ ಇಂದ ಹಿಡಿದ್ಬಿಟ್ಟು ಬಿಡಿ ಸರ್, ಅದು ಕೆಲಸಗಳು ಏರ್ಪೋರ್ಟ್ ಇಂದ ಹಿಡಿದ್ಬಿಟ್ಟು ನಮ್ಮ ಶಿವಮೊಗ್ಗ ಎಲ್ಲೋ ಇತ್ತು ಸರ್, ಈಗ ಎಲ್ಲೋ ಇದೆ ಅದು. ಈ ಮಾರ್ಕೆಟ್ ಕೂಡ ಮುಂಚೆ ಇರಲಿಲ್ಲ. ಅದು ಇರ್ಲಿಲ್ಲ ಸರ್. ಅದ್ರ ಕಡೆ ಎಲ್ಲ BJP ಸರ್. BJP ಇಂದಾನೆ ಶಿವಮೊಗ್ಗ ಇಂಪ್ರೂವ್ ಆಗಿದೆ. ಸರ್, ಇನ್ನು ಒಂದ್ ಕಡೆ ಈಶ್ವರಪ್ಪನವ್ರು ನಿಂತ್ಕೊಂಡಿರೋದ್ರಿಂದ ವೋಟ್ ಡಿವೈಡ್ ಆಗಿ ಗೀತಾ ಶಿವರಾಜ್ಕುಮಾರ್ ಅವರು ಗೆಲ್ಲೋ ಚಾನ್ಸಸ್ ಇದೆ ಅಂತ ಕೂಡ ಕೆಲವರು ಹೇಳ್ತಾರೆ. ಏನ್ ಅನ್ಸುತ್ತೆ ನಿಮ್ಗೆ? ಸರ್, ಯಾವುದೇ ಕಾರಣಕ್ಕೂ ಆಗೋದಿಲ್ಲ ಸರ್ ಅದು. ಯಾಕೆಂತಂದ್ರೆ ಈಶ್ವರಪ್ಪ ಅವರು ಇಲ್ಲಿ ಲಕ್ಷಾಂತರ ಜನಕ್ಕೆ ಅನ್ನಕ್ಕೆ ದಾರಿ ಮಾಡಿಕೊಟ್ಟಿರೋರು. ಅದು ಒಂದು MLA ಎಲೆಕ್ಷನ್ ಬಂದ್ರೆ ಅದು ಓಕೆ. ಅದು ಇದು ದೇಶದ ವಿಚಾರ ಅಲ್ವಾ ಸರ್. ನಮಗೆ BJP ಬೇಕೇ ಬೇಕು. ಇನ್ನೊಂದ್ ಕಡೆ ಗೀತಾ ಶಿವರಾಜ್ಕುಮಾರ್ ಅವರು ಗೆಲ್ಲಲ್ಲ ಅಂತ ಹೇಳಿದ್ರೆ, ಅಂದ್ರೆ ಅವ್ರು ಕಾಂಗ್ರೆಸ್ ಪಕ್ಷದಿಂದ ಅಭ್ಯರ್ಥಿ ಆಗಿದ್ದಾರೆ. ಅವರ ಸಹೋದರ ಮಿನಿಸ್ಟರ್ ಕೂಡ ಆಗಿದ್ದಾರೆ ಈಗ ಕರ್ನಾಟಕ ಸರ್ಕಾರದಲ್ಲಿ. ಕಾಂಗ್ರೆಸ್ ಸರ್ಕಾರ ಒಂದಷ್ಟು ಗ್ಯಾರಂಟಿಗಳನ್ನೆಲ್ಲ ಕೊಟ್ಟಿದೆ, ಅದು ಯಾವುದು ಶಿವಮೊಗ್ಗದಲ್ಲಿ ವರ್ಕೌಟ್ ಆಗಲ್ಲ ಅಂತೀರಾ? ಸರ್, ಒಂದು ವಿಚಾರ, ಗ್ಯಾರಂಟಿಗಳು ಅದು ಯಾರೋ ಏನು ನಾಲೆಡ್ಜ್ ಇರತಕ್ಕಂಥ ಹೆಣ್ಣು ಮಕ್ಕಳಿಗೆ ಅದು ಸೀಮಿತ ಆಗ್ಬಿಟ್ರೆ ಯಾರಿಗೂ ಅದ್ರದ್ದು ಅವಶ್ಯಕತೆ ಇಲ್ಲ. ಮನೇಲಿದ್ದ ಹೆಣ್ಮಕ್ಳನ್ನ ಬಸ್ಸಲ್ಲಿ ಓಡಾಡ್ರಿ ನೀವು ಅಂತಂದ್ಬಿಟ್ಟು ಅದು ಬಿಟ್ಟು ಭಾಗ್ಯ ಅಲ್ಲ ಸರ್. ಏನಕ್ಕೆ ಸರ್ ಅದು? ಯಾರಿಗೆ ಉಪಯೋಗ ಸರ್? ಹೆಂಗ್ ಉಪಯೋಗ ಸರ್? ಯಾವ್ದು ವರ್ಕೌಟ್ ಆಗಲ್ಲ, ಯಾವ್ದು ವರ್ಕೌಟ್ ಆಗಲ್ಲ. ಇಲ್ಲಿ ಮಾತ್ರ ಸರ್ ಏನು ತೊಂದರೆ ಆಗಲ್ಲ ಸರ್. BJPನ 100% ಜನರ ಮೇಲೆ ಯಾವ ತರ ತೊಂದರೆ ಆಗ್ತಾ ಇದೆ ಅಂತ ನಿಮ್ಗೆ? ಜನರ ಮೇಲೆ ಪ್ರತಿಯೊಂದಕ್ಕೂ ತೊಂದರೆನೇ ಸರ್. ಅದು ಎಲ್ಲದಕ್ಕೂ ತೊಂದರೆನೇ ಅಲ್ವಾ? ದುಡ್ಕೊಂಡು ತಿನ್ನೋರು ದುಡ್ಕೊಂಡು ತಿಂತಾರೆ. ಹೌದು, ಅವ್ರನ್ನ ಪ್ರಿಯಕ್ಕೆ ದುಡ್ಕೊಂಡು ತಿನ್ನಕ್ ಬಿಡ್ಬೇಕು ತಾನೆ. ಇವರು ಬಿಟ್ಟಿ ಭಾಗ್ಯ ಕೊಟ್ಟು ಒಟ್ಟು ಕೇಳಿದ್ರೆ ನೀವು ಮನೆಯಿಂದ ತಂದು ಕೊಡ್ತೀರಾ? ಇಲ್ಲಲ್ಲ, ಅವ್ರ ದುಡ್ಡು ಅವ್ರಿಗೆ ಕೊಡೋದಕ್ಕೆ ನೀವು ಯಾಕೆ ಭಾಗ್ಯಗಳು? ಯಾವ ಭಾಗ್ಯ ಅನ್ನೋದೇ ಅರ್ಥ ಆಗಲ್ಲ. 10 ಜನಕ್ಕೆ ಬಂದ್ರೆ 100 ಜನಕ್ಕೆ ಬಂದಿರಲ್ಲ ಅದು ಭಾಗ್ಯಗಳು. ಹೌದ್ರಾ? ವರ್ಕೌಟ್ ಆಗಲ್ಲ ಸರ್. ಅವೆಲ್ಲ ಸುಳ್ಳು ಸರ್. ನೋಡಿ ಸರ್, ಒಂದಂತೂ ಸತ್ಯ, ಇಲ್ಲಿ BJP ಗ್ಯಾರಂಟಿ. ನಾವು ಪಕ್ಕ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು, ನಮಗೆ ದೊಡ್ಡ ಅಭಿಮಾನ ಇದೆ ರಾಜ್ಕುಮಾರ್ ಫ್ಯಾಮಿಲಿ ಮೇಲೆ ಮಾತ್ರ. ಬಟ್ ರಾಜಕೀಯವಾಗಿ ಮಾತ್ರ ಅಲ್ಲ. ನಮಗೆ ದೇವ್ರಿದ್ದಂಗೆ ಅವರು, ರಾಜ್ಕುಮಾರ್ ಫ್ಯಾಮಿಲಿನೇ ನಮಗೆ ದೇವ್ರಿದ್ದಂಗೆ. ನಾವು ಪಕ್ಕ ರಾಜ್ ಫ್ಯಾಮಿಲಿ ಅವ್ರು. ನಾವು ಇರೋ ವಿಚಾರ ಇಲ್ಲಿ ಯಾರು ಬಂದ್ರೆ ಆಗಲ್ಲ ಸರ್ BJPನ. ಯಾಕೆಂದ್ರೆ ಶಿವಮೊಗ್ಗ ಭದ್ರಕೋಟೆ ಸರ್ BJPಗೆ. BY ರಾಘವೇಂದ್ರ ಅವ್ರದಂತೂ ಭಾಳ ಕೆಲಸಗಳು ಸರ್. ನಮಸ್ತೆ. ಯಾರಾದರೂ ಸರಿ, ಓಕೆ, ನಮಗೆ ನಮ್ಮ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡೋ ವ್ಯಕ್ತಿ ಆದರೆ ಸಾಕು. ಸರ್, ಇನ್ನು ಶಿವಮೊಗ್ಗದಲ್ಲಿ ಒಂದ್ ಕಡೆ BY ರಾಘವೇಂದ್ರ ಅವ್ರು ನಿಂತ್ಕೊಂಡಿದ್ದಾರೆ, ಇನ್ನೊಂದ್ ಕಡೆ ಗೀತಾ ಶಿವರಾಜ್ಕುಮಾರ್ ಅವ್ರು ನಿಂತ್ಕೊಂಡಿದ್ದಾರೆ, ಮತ್ತೊಂದ್ ಕಡೆ ಈಶ್ವರಪ್ಪ ನಾನು ನಿಂತ್ಕೊಂತೀನಿ ಅಂತ ಹೇಳ್ತಾರೆ. ಇಲ್ಲಿ ಯಾರು ಗೆಲ್ಬಹುದು? ಇಲ್ಲಿ ಜನರ ಒಲವು ಹೇಗಿದೆ ಅಂತ ಸರ್? ಅವ್ರು ಮಾಡಿ ಕೆಲಸ ಹೆಂಗೆ ಮಾಡಿರ್ತಾರೆ ಅವ್ರ ಗೆಲುವು. ಅವ್ರ ಕೆಲಸ ಮಾಡಿ ಆಮೇಲೆ ಇದು ಮಾಡ್ಬೇಕಷ್ಟೇ. ಯಾರು ನಿಲ್ಲಿ ಒಟ್ಟಿಗೆ ಒಳ್ಳೆ ಕೆಲಸ ಆಗ್ಬೇಕಷ್ಟೇ. ಅಲ್ಲ, ಈ ಸರಿ ಯಾರು ಬರ್ಬೋದು ಅನ್ಸುತ್ತೆ ನಿಮಗೆ? ಅದು ಹೆಂಗೆ ಹೇಳಕ್ಕಾಗುತ್ತೆ ಸರ್? ಫೈಟ್ ಇದೆ ಸರ್. ಫೈಟ್ ಇದೆ. ಈಶ್ವರಪ್ಪ ಮಗ ಅಂತೂ ಬರಲ್ಲ. ಓಕೆ, ಹಾಗಾಗಿ ರಾಘವೇಂದ್ರ ಬರ್ಬೋದು. ಓಕೆ,
ಇರ್ಲಿ ಅಲ್ಲೇ ಅಯ್ಯೋ ಟೊಪ್ಪಿನ ಹಾಕಿದ್ರೆ ದೇವರಿಂದ ಎದುರೋದಲ್ಲ ಅವರು ರಾಘವೇಂದ್ರ ಬರ್ಬೋದು ಅಷ್ಟೇ. ದೇಶದ ಪ್ರಧಾನಿ ಯಾರಾಗಬೇಕು ನಿಮ್ಮ ಈ ಸಲ? ಈ ಸಲ ಹೇಳಕ್ಕಾಗಲ್ಲ ಸರ್. ಈ ಸಲ ಅದು ಮಾತ್ರ ಹೇಳಕ್ಕಾಗಲ್ಲ. ತಪ್ಪಿದೆ ಅಂತೀರಿ? ತಪ್ಪಿದೆ. ಓಕೆ. ಈ ಶಿವಮೊಗ್ಗದಲ್ಲಿ ಫೈಟಿಂಗ್ ಇದೆ ಸರ್. ಬಿ.ವೈ. ರಾಘವೇಂದ್ರ ಅವರು ಒಂದ್ ಕಡೆ, ಗೀತಾ ಶಿವರಾಜ್ಕುಮಾರ್ ಅವರು ಮತ್ತೊಂದ್ ಕಡೆ ಈಶ್ವರಪ್ಪ. ಇವ್ರ ಗೀತಾ ಕಷ್ಟ ಇದೆ ಸರ್. ಅವರು ಏನಿಲ್ಲ, ಏನು ಅಂತ ಕೆಲಸ ಮಾಡಿಲ್ಲ, ಇಲ್ಲಿ ಬಂದಿಲ್ಲ. ಈಗ ಹೊಸ್ದಾಗಿ ಬಂದು ನಿಂತ್ಕೊಂಡ್ರೆ ಆಗಲ್ಲ. ರಾಘವೇಂದ್ರ ಅಂತೂ ಬರ್ಬೋದು ಅಂತ ಹಾ, ಅದೇ ಫೈಟ್ ಇದೆ. ಇವ್ರು ಬರ್ಬೋದು. ಥ್ಯಾಂಕ್ ಯು ಸರ್. ನಿಮ್ಗೆ ಪ್ರಧಾನಿ ಯಾರಾಗಬೇಕು? ಪ್ರಧಾನಿ ನಮ್ಮ ಇವನ್ರಿ ಯಾರು? ಶೇಖ್ ಅಬ್ದುಲ್ ನಮ್ಮ ಅಪ್ಪಾಜಿ ಇವನ್ ಆಗ್ಬೇಕ್ರಿ. ರಾಹುಲ್ ಆಗ್ಬೇಕ್ರಿ. ಯಾಕೆ ರಾಹುಲ್ ಹಾಕಬಹುದು? ನಮ್ಮ ಅನ್ನ ಕೊಡ್ತದ ಅವನು. ಅನ್ನ ಅವ್ನು ತಿಂದಿ, ನಾವು ಅವ್ನ ಅನ್ನ ತಿಂದಿ, ಅವ್ನ ಕರೆಂಟ್ ಬಿಲ್ ತಿಂದಿ, ಅವನದು ಶಾಲೆ ಮಕ್ಕಳದೆಲ್ಲ ತಿಂದಿ ನಾವೇ BJP ಹಾಕ್ಬೇಕ್ರಿ. ಮಾಡೋ ಕೆಲಸ ಇಲ್ಲ. ಈ ಗೌರ್ಮೆಂಟ್ ಬಸ್ಸಿಗೆ ಹೋಗ್ತಿದ್ವಿ ಫ್ರೀ, ಅಲ್ಲೋ ಕೇಳಿದ ತಕ್ಷಣ ನಾವು ತಿನ್ನ ಯಾರಿಗೆ ಹಾಕ್ತೀಮ್ಮ ಒಟ್ಟು ಏನು BJPಗೆ ರೀ. ತಿನ್ನೋದು ನೋಡಿ ಸಗಳಿ ಕಾಂಗ್ರೆಸ್ ಅವ್ರದ್ದು, ತಿನ್ನೋದು BJPಗೆ ಓಟ್ ಹಾಕೋದು. ಅದೇ ಕರೆಕ್ಟಾಗಿ ನಿಯತಿ ಹುಡುದು ತಡೀರಿ. ಕರೆಕ್ಟಾಗಿ ನಿಯತಿನ ಮಕ್ಕಳು BJP ಹಾಕ್ದಾರ್ದು. ಕಾಂಗ್ರೆಸ್ಸಿಗಿಂದು ಏನು ತಿನ್ಬಾರ್ದು. ಹೋಗ್ತೀರಾ ಬಸ್ಸಿಗೆ ದುಡ್ಡು ಕೊಟ್ಟು ಹೋಗ್ಬೇಕು. ಹೋಗ್ತೀರಾ ಕರೆಕ್ಟಾಗಿ ₹1 ಮುಟ್ಬಾರ್ದ್ರಿ. ಕೊಡ್ಬೇಕು ಮಕ್ಕಳು ಜಲ್ದಿ. ₹1 ಹೆಣ್ಮಕ್ಳು ಮುಟ್ಬಾರ್ದು BJP ಹಾಕ್ದವ್ರಿಗೆ. ಕಾಂಗ್ರೆಸ್ ತಿಂತೀರಾ, ಕಾಂಗ್ರೆಸ್ ತಗಂತ ನಡಿಬೇಕ್ರಿ. ಹೌದಲ್ರಿ? ಶಿವಮೊಗ್ಗದಲ್ಲಿ ಯಾರು ಗೆಲ್ತಾರೆ? ನಮ್ ಶಿವಮೊಗ್ಗದಾಗ ಕಾಂಗ್ರೆಸ್ ಬರ್ಬೇಕ್ರಿ. ಗೀತಾ ಶಿವರಾಜ್ಕುಮಾರ್ ನೋಡ್ಬೇಕು. ಆಟ ಐತ್ರಿ. ಇನ್ನು ಆ ಪಟಾಕಿ ಇನ್ನು ಹಚ್ಚಿಲ್ಲ. ಪಟಾಕಿ ಹಚ್ಚಿ ಟೀಮ್ ನೋಡ್ಬೇಕ್ರಿ. ಬರ್ಬೇಕು. ಸಾಯ್ತಿದೆ. ಯಾರು ಹಚ್ತಾರೆ ಈ ಸಲ ಪಟಾಕಿ ಶಿವಮೊಗ್ಗದಲ್ಲಿ? ಹಚ್ಚಿದ್ಮೇಲೆ ನೋಡ್ಬೇಕು. ಪಟಾಕಿ ಹಚ್ಚಲ್ರಿ, ಅಟಮ್ ಬಾಂಬ್ ಇಡ್ತಾರ. ಅಟಮ್ ಬಾಂಬ್ ಯಾವ ಅಟಮ್ ಬಾಂಬ್ ಜಾಸ್ತಿ ಸೌಂಡ್ ಮಾಡಬಹುದು ಶಿವಮೊಗ್ಗದಲ್ಲಿ? ಬಿಜಾಪುರಿಂದ ತರಿಸಿ, ಬಿಜಾಪುರಿಂದ. ಅಲ್ಲಲ್ಲ, ಯಾವ ಅಟಮ್ ಬಾಂಬ್ ಅಂದ್ರೆ ರಾಘವೇಂದ್ರ ಅಟಮ್ ಬಾಂಬ್ ಸೌಂಡ್ ಮಾಡುತ್ತಾ, ಗೀತಾ ಶಿವರಾಜ್ಕುಮಾರ್ ಅಟಮ್ ಬಾಂಬ್ ಸೌಂಡ್ ಮಾಡುತ್ತಾ, ಈಶ್ವರಪ್ಪನ ಅಟಮ್ ಬಾಂಬ್ ಸೌಂಡ್ ಮಾಡುತ್ತಾ? ಈಶ್ವರಪ್ಪರ್ದು ಬೇಡ, ರಾಘವೇಂದ್ರ ಸ್ವಾಮಿಯರ್ದು ಬೇಡ. ಸಾಕ ಗೀತಕ್ಕ ಬಾಬು ಬಂದ್ರೆ ಏನ್ ಮಾಡ್ತಾಳ ಏನ್ ಬಿಡ್ತಾಳ. ನಾವ್ ಯಾಕಣ ನಾವು ಕಾಂಗ್ರೆಸ್ ಎಲ್ಲ ತಿಂತೀವಿ, ಕಾಂಗ್ರೆಸ್ ಮಾತಾಡ್ತೀವಿ, ಓಟ್ ಹಾಕ್ತೀವಿ. ನಿಜ. ನಮ್ಮ ಮುತ್ತದಿಂದನೂ ನಮ್ಮವ್ವ ನಮ್ಮಪ್ಪ ನಮ್ಮ ಖಾನ್ದಾನೇ ಇದ್ರಿ. ಗೆಲ್ತಾರ ಬಿಡ್ತಾರ ಅಣ್ಣ. ನಾವ್ ಅನ್ನ ತಿಂತಾ ಇರೋದು ಕಾಂಗ್ರೆಸ್ ಇಂದು. ನಾವ್ BJPಗೆ ಯಾಕೆ ಹಾಕಿದ್ರಿ? ನಮ್ಮವ್ವ ಹೋಗ್ತಾಳೆ ಬಸ್ಸಿಗೆ, ನನ್ನ ಹೆಂಡತಿ ಹೋಗ್ತಾಳೆ ಇಲ್ಲಿಂದ ಬಿಜಾಪುರ ಹೋಗ್ತಾಳೆ, ಇಲ್ಲಿಂದ ಮಂಗಳೂರು ಹೋಗ್ತಾಳೆ, ಧರ್ಮಸ್ಥಳ ಹೋಗ್ತಾಳೆ, ಪೂಜೆ ಹಳ್ಳಿ ಹೊಡಕ್ಕೆ ಹೆಗಡರಿಗೆ ಅದು ಬೇಕು. ಅಲ್ಲಿಂದ ಬಂದಿದ ತಕ್ಷಣ BJP ಬೇಕು. ಯಾವ್ದ್ರಿ ನ್ಯಾಯ ಅದು? ಸರಿ ಆಯ್ತು, ಓಕೆ, ನಮಸ್ಕಾರ. ಸರ್, ಲೋಕಸಭಾ ಎಲೆಕ್ಷನ್ ಅನೌನ್ಸ್ ಆಗಿದೆ. ಈ ಸರಿ ದೇಶದ ಪ್ರಧಾನಿ ಯಾರಾಗಬೇಕು ಅಂತ ನೀವು ಹೇಳ್ತೀರಿ? ನಾವು ರಾಹುಲ್ ಗಾಂಧಿ ಆಗಬೇಕು ಅಂತೀವಿ ಸರ್. ಯಾಕೆ ಸರ್ ರಾಹುಲ್ ಗಾಂಧಿ ಯಾಕೆ ಆಗಬೇಕು ಅಂತ ಅನ್ಸುತ್ತೆ? ಬಡವ್ರ ಬಗ್ಗರಿಗೆ ಕೆಲಸ ಮಾಡ್ಕೊಡ್ತಾರೆ, ಹಂಗಾಗಿ ರಾಹುಲ್ ಗಾಂಧಿ ಬೇಕು. ಈ ಸತಿ ವಿಶೇಷವಾಗಿ ಶಿವಮೊಗ್ಗದಲ್ಲೂ ತ್ರಿಕೋಣ ಶ್ರೇಣಿ ಇರೋದ್ರಿಂದ ಈ ಸತಿ ಯಾವುದೇ ಕಾರಣಕ್ಕೂ ಬಂಗಾರಪ್ಪ ಅವ್ರ ಮಗಳನ್ನ ಕಳಿಸ್ಬೇಕು ಅಂತ ನಮ್ಮ ಅಭಿಪ್ರಾಯ ಸರ್. ಹೌದು ಸರ್. ಸರ್, ಈಗ ಒಂದಷ್ಟು ದಿನ ಶಿವಮೊಗ್ಗದ ವಿಚಾರದಲ್ಲಿ ಅವರು ಗೀತಾ ಶಿವರಾಜ್ಕುಮಾರ್ ಅವರು ಬೆಂಗಳೂರಲ್ಲಿ ಇರ್ತಾರೆ, ಶಿವಮೊಗ್ಗದಲ್ಲಿ ಇರಲ್ಲ, ಹಂಗಾಗಿ ಗೆಲ್ಲಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನಿಮ್ಮ ಒಪಿನಿಯನ್ ಏನು? ಆದ್ರೂ ಕೆಲಸ ಮಾಡ್ತಾರೆ ಸರ್. ಅವರು ತಮ್ಮ ಇದ್ದಾರೆ, ಅವರೇ ಉಸ್ತುವಾರಿ ಸಚಿವರು ಮಧು ಬಂಗಾರಪ್ಪ ಅವರು. ಅವ್ರ ಕಡೆಯಿಂದ ಕೆಲಸ ಆಗ್ತಾವ ಸರ್. ಮತ್ತೆ ಕಾಂಗ್ರೆಸ್ ಇಂದ ನಮ್ಗೆ ಭಾರಿ ಅನುಕೂಲಗಳು ಆಗ್ತಾ ಇದಾವೆ. ಹಂಗಾಗಿ ನಾವು ಕಾಂಗ್ರೆಸ್ಗೆ ವೋಟ್ ಮಾಡೋದು. 5 ಶಕ್ತಿಗಳು ನಮಗೆ ಸಿಗ್ತಾ ಇದಾವೆ ಸರ್. ಅವರಿಂದ ನಮಗೆ ಆಟೋದವ್ರಿಗೆ ತುಂಬಾ ಅನುಕೂಲಗಳು ಆಗ್ತಾ ಇದಾವೆ. ಹಂಗಾಗಿ ಗೃಹಲಕ್ಷ್ಮಿ 2000 ಆಗ್ಲಿ, ಕರೆಂಟ್ ಬಿಲ್ ಆಗ್ಲಿ, ಬಸ್ ಫ್ರೀ ಆಗ್ಲಿ, ಎಲ್ಲಾದ್ರು ನಮ್ಗೆ ದುಡ್ಡು ಬರ್ತಾ ಇದೆ. ಅವರಿಂದ ಸಹಾಯ ಆಗ್ತಿದೆ. ನಾವು ಆಟೋ ಚಾಲಕರು ನೆಮ್ಮದಿಯಾಗಿ ಬದುಕ್ತಾ ಇದೀವಿ ಸರ್. ಅದಕ್ಕೆ ಈ ಸತಿ ನಾವು ಇಲ್ಲಿ ಕಾಂಗ್ರೆಸ್ನ ಬೆಂಬಲಿಸ್ತೀವಿ. ಕಾಂಗ್ರೆಸ್ ಗೆದ್ದೇ ಗೆಲ್ಲುತ್ತೆ 100% ಅನ್ನೋ ವಿಶ್ವಾಸ ಇದೆ ಸರ್. ಇನ್ನೊಂದ್ ಕಡೆ ಈಶ್ವರಪ್ಪನವರು ಕೂಡ ಎಲೆಕ್ಷನ್ ನಿಂತ್ಕೊಂತೀನಿ ಅಂತ ಹೇಳ್ತಾರೆ. ಅವ್ರದ್ದು ಕತೆ ಏನಾಗಬಹುದು? ಹೌದು ಸರ್, ಅವ್ರಿಬ್ರು ನಿಂತ್ಕೊಂಡು ಇದ್ ಮಾಡ್ಕೊಂಡ್ರೆ ನಮ್ಗೆ ಲಾಭ ಆಗೇ ಆಗುತ್ತೆ ಸರ್. ಹಂಗಾಗಿ ನಾವು ಮಧು ಬಂಗಾರಪ್ಪ ಅವ್ರಿಗೆ ಲಾಭ ಆಗೇ ಆಗುತ್ತೆ ಸರ್. ನಾವು ಈ ಸತಿ ರಾಹುಲ್ನ ಗೆಲ್ಲಿಸ್ಬೇಕು ಅಂತ ಪ್ರಾಣ ತೊಟ್ಟಿದೀವಿ. ನೋಡೋಣ ಸರ್. ವೆಲ್ಕಮ್ ಸರ್. ಸರ್, ನಮಸ್ಕಾರ. ನಮಸ್ಕಾರ. ದೇಶದ ಪ್ರಧಾನಿ ಯಾರಾಗಬೇಕು ಈ ಸಲ? ರಾಹುಲ್ ಗಾಂಧಿನೇ. ಯಾಕೆ ಅವ್ರೇ ಆಗ್ಬೇಕು ಅಂತ ಅನ್ಸುತ್ತೆ ನಿಮ್ಗೆ? ಅವರೇ ಆಗ್ಬೇಕು. ಯಾಕಂದ್ರೆ ಚೆನ್ನಾಗಿ ಕೆಲಸ ಮಾಡ್ತಾರೆ, ಹಂಗಾಗಿ ಅದಕ್ಕೋಸ್ಕರ ಅವರೇ ಆಗ್ಬೇಕು. ಈ ಶಿವಮೊಗ್ಗದಲ್ಲಿ ಏನಾಗಬಹುದು? ಶಿವಮೊಗ್ಗದಲ್ಲೂ ಕಾಂಗ್ರೆಸ್ ಸರ್. ಕಾಂಗ್ರೆಸ್. ಹೌದು. ಗೀತಾ ಶಿವರಾಜ್ಕುಮಾರ್ ಅವ್ರು ಗೆಲ್ತಾರೆ. ನಮ್ಮ ಓಟ್ ಅವ್ರಿಗೇನೆ ಪಕ್ಕ. ಯಾಕಂದ್ರೆ ಅವರೆಲ್ಲ ಬರ್ಲೇಬೇಕು, ಹಂಗಾಗಿ ಬರ್ಲೇಬೇಕು. ಶಿವಮೊಗ್ಗ ಒಳ್ಳೇದು. ಯಜಮಾನ್ರೆ ನಮಸ್ಕಾರ. ದೇಶದಲ್ಲಿ ಪ್ರಧಾನಿ ಯಾರಾಗಬೇಕು ಈ ಸಲ? ಪ್ರಧಾನಿ ನರೇಂದ್ರ ಮೋದಿ ಅವ್ರ ಆಗ್ಬೇಕು ಸರ್. ಯಾಕೆ ಆಗ್ಬೇಕಂದ್ರೆ ದೇಶ ಉದ್ಧಾರ ಮಾಡ್ತಾರೆ ಸರ್. ಈ ಕಾಂಗ್ರೆಸ್ನವ್ರು ಏನು ಮಾಡಿಲ್ಲ. 1947ರಿಂದ ಬರೇ ಅವರಿಗೆ ಈಗ 5 ಅಲ್ಪಸಂಖ್ಯಾತ ಹಿಂದುಳಿದ ವರ್ಗ ಅಂತ ಅವರಿಗೆ ಇದು ಮಾಡ್ತಾರೆ. ಈ ಬೇರೆ ಜನಕ್ಕೆಲ್ಲ ಏನು ಕೆಲಸ ಮಾಡಿಲ್ಲ ಸರ್. ನನಗೆ ಗೊತ್ತಿರಂಗೆ ನಾನು ಶಿವಮೊಗ್ಗ ಬಂದು 28-29 ವರ್ಷ ಆಯ್ತು ಸರ್. ಶಿವಮೊಗ್ಗ ಅಭಿವೃದ್ಧಿ ಆಗಿದೆ. ನರೇಂದ್ರ ಮೋದಿ ಅವ್ರು ಬಂದಿದ್ದಾರೆ. ನರೇಂದ್ರ ಮೋದಿ ಅವ್ರು ನೋಡಿದ್ರೆ ಹಿಂಗ ಓಟ್ ಹಾಕ್ಬೇಕು ಜನ ಅಂತ ಹೇಳ್ತಾರೆ. ಹಾಕ್ಬೇಕು ಸರ್.
ಕಾಂಗ್ರೆಸ್ನವ್ರು ಏನು ಮಾಡಲ್ಲ ಸರ್, ಪುಕ್ಷಟೆ ನಾವು 2,000 ಕೊಡ್ತೀವಿ ಅಂತಾರೆ. 2,000 ಎಡಗೈ ಕೊಟ್ಟು ಬಲಗೈಲಿ ಓಟು ನಮ್ಮ ದುಡ್ಡೇ ಕಟ್ತಾರೆ ಸರ್ ಅವರು. ಕರೆಂಟ್ ಬಿಲ್ ಅಷ್ಟೇ ಸರ್, ₹1 1 ಯೂನಿಟ್ ಇರ್ತದೆ ಸರ್. ಅದು ಈಗ ₹7.25 1 ಯೂನಿಟ್ ಅಂತ ಹೇಳ್ತಾನೆ ಸರ್. ಅದು ಯಾರ ಮನೆ ದುಡ್ಡು ಸರ್? ಈ ಕಡೆ ನಮ್ದು ₹1 ಕೊಟ್ಟಂಗೆ ಮಾಡಿ ₹7 ಕಿತ್ಕೊಂತದ ಸರ್. ₹6.25 ಕಿತ್ಕೊಂಡ್ ಕೊಡ್ತದಾರ ಸರ್ ಅವರು ಕಾಂಗ್ರೆಸ್ನವರು. DKC ಹೇಳ್ತಾರೆ ಹೆಂಗಸ್ರಿಗೆ ಮಾತ್ರ ಓಟ್ ಹಾಕ್ಯಾರೆ, ಗಣಸರಿಗೆ ಯಾರಿಗೂ ಕೊಡ್ಬೇಡ್ರಿ ಅವರು, ಇದನ್ನ ಎಂಡ ಕುಡಿಯಕ್ಕೆ ಹೋಗ್ತಾರೆ ಅಂತಾರೆ ಸರ್. ಗಣಸರು ಮಾತ್ರ ಏನು ಮಾಡಲ್ಲ, ಬರೀ ಹೆಂಗಸರೇನೆ ಇವ್ರಿಗೆ ಮಾಡೋದು. ಹೆಂಗಸರೇನೆ ಬರ್ಬೇಕು ಇವ್ರ ಹತ್ರಕ್ಕೆ, ಯಾಕೆಂದ್ರೆ ಇವ್ರ ಅಕ್ಕಪಕ್ಕದ ಹೆಂಗಸಿರ್ತಾರಲ್ಲ, ಅದಕ್ಕೆ ಅವ್ರ ಹೆಂಗಸರು ಬರ್ಬೇಕು ಓಟ್ ಹಾಕಕ್ಕೆ. ಗಣಸರು ಯಾರು ಓಟ್ ಹಾಕಿಲ್ಲ ಇವರಿಗೆ, DKC ಅವ್ರಿಗೆ. ಕಾಂಗ್ರೆಸ್ನವ್ರಿಗೆ ಯಾರು ಕಾಂಗ್ರೆಸ್ನ ಹಂಗಂದ್ರೆ ಗಣಸರೇ ಇಲ್ಲ ಹಂಗ್ರೆ ಓಟ್ ಬಳ ತೊಟ್ಕೊಂಡ್ರಿ ಅವರು ಅಲ್ವಾ ಸರ್? ಹಂಗೆ ಅನಿಸ್ತ ಸರ್. ಸರ್ ಅವ್ರದ್ದು ಪುಕ್ಷಟೆ ದುಡ್ಡು ಏನು ಬೇಡ ಸರ್, ಕೂಲಿ ಮಾಡ್ಕೊಂಡ್ ತಿನ್ನ ಆರಾಮಾಗಿ ಕೂಲಿ ಮಾಡ್ಕೊಂಡ್ ತಿಂತಿದ್ದ ಅಲ್ವಾ? ಈಗ ಈ ಫ್ರೀ ಯಾರಿಗೆ ಬೇಕು ಸರ್? ಅವ್ರು ಫ್ರೀ 1947 ಅವರೇ ಕೊಟ್ಟಿದ್ದಾರೆ ಸರ್. ನಾವು ಹುಟ್ಟಿ ನಮ್ಮ ಅಪ್ಪ ನಮ್ಮ ಇಷ್ಟು ದೊಡ್ಡ ಮಕ್ಕಳು ಮಾಡಿದ್ದಾರೆ, ಅಲ್ಲಿ ತನಕ ಅವರೇ ನಮ್ಗೆ ಸಾಕಿದಾರ ಸರ್? ಇಲ್ಲ, ಸಾಕಿದಾರ ಇಲ್ಲ ತಾನೆ. ಹಂಗೆ ನಾವು ದುಡ್ಕೊಂಡ್ ತಿಂತೀವಿ, ನಮಗೆ ಗೊತ್ತಿದೆ ಸರ್. ಅವ್ನು 2,000 ಕೊಟ್ರ ಅಂತ ಹೇಳಿ ಈಗ ಎಲ್ಲರೂ ಈಗ ಗಂಡ ಹೆಂಡ್ರು ದೂರದೂರಾಗ ಹೋಗ್ಬಿಟ್ರು. ಹೆಂಡತಿ 2,000 ಬಂದಿತ್ತೆ, ಪುಕ್ಷಟ ಬಸ್ ಹತ್ಕೊಂಡು ಹೋಗ್ಕಳೆ, ಅವ್ನು ಯಾರ ಇನ್ನೊಬ್ಬನ ಜೊತೆಗೆ ಓಡೋದಂದ್ರೆ ಪಾಪ ಹಂಗಾಗೋಗ್ಬಿಟ್ಟ ಸರ್. ನನಗೆ ಗೊತ್ತಿರಂಗ ಎಷ್ಟು ಹೋಗ್ತಾರ ಆಗಿಬಿಟ್ಟು. ಹೌದು, ಖಂಡಿತ ಪಾಪ ಅವನು ನನ್ನ ಹೆಂಡ್ರು ಬಂದಿಲ್ಲ ಅಂತ ಆ ಕಡೆ ಹುಬ್ಳಿದಾರ ಕಡೆ ಹೇಳರು. ಅಯ್ಯ ನನ್ನ ಹೆಂಡ್ರು ಧರ್ಮಸ್ಥಳಕ್ಕೆ ಹೋಗಳೆ 15 ದಿವಸ ಬಂದೇ ಇಲ್ಲ ಅಂತಾನ. ಅವ್ನು ಬಂದಲ್ಲಿ ಹುಡುಕಿದ್ರೆ ಅಲ್ಲೆಲ್ಲ ಕಡೂರಾಗಿದ್ಲಂತ ಯಾರ್ದ ಜೊತೆಗೆ. ಆ ಥರ ಆಗೋಗ್ಬಿಡ್ತೇವೆ ಸರ್. ಅವ್ರ ಪಕ್ಷದ ದುಡ್ಡು ಏನು ಬೇಡ ಸರ್. ಜನಕ್ಕೆ ಒಳ್ಳೆ ಅಭಿವೃದ್ಧಿ ಮಾಡಿ ಜನಕ್ಕೆ ಬರ್ರಿ. ನೀವು ನಿಮ್ ಕೆಲಸ ಏನಾಗಬೇಕು, ನಿಮಗೆ ನಿಮ್ಮ ಊರಿಗೆ ಇದಾಗಬೇಕಾ? ನಿಮ್ಮ ಊರಿಗೆ ಏನು ಬೇಕು ಸಮಸ್ಯೆ? ನಿಮ್ಮ ಊರಿಗೆ ನೀರು, ಕುಡಿಯೋ ನೀರಿನ ಸಮಸ್ಯೆ ಇದೆಯಾ? ಆರೋಗ್ಯ ಸಮಸ್ಯೆ ಇದೆಯಾ? ಏನು ಸಮಸ್ಯೆ ಇದೆ ಅದನ್ನ ಕೇಳಿ. ಇವ್ರು ಕೊಡ್ಬೇಕು ಸರ್, ಪುಕ್ಷಟೆ ಕೊಡಿಸ್ತೀವಿ ಅಂತ ನಂಗಲ್ಲ ಸರ್. ನಿನ್ಗೆ ಆರೋಗ್ಯ ಅಲ್ವಾ, ನಿಮ್ಮ ಮಕ್ಳಿಗೆ ವಿದ್ಯಾಭ್ಯಾಸ ಇಲ್ವಾ, ಈ ಥರ ಎಲ್ಲ ಕೊಡ್ಬೇಕು ಸರ್ ಅವರು. ಇವರೆಲ್ಲ ಬರೀ ಪುಕ್ಷಟೆ ಕೊಡ್ತೀವಿ, ಪುಕ್ಷಟೆ ನೀವು ಓಟ್ ಹಾಕಿಲ್ಲ, ಓಟ್ ಹಾಕ್ಲಿಲ್ಲ ಅಂದ್ರೆ 2,000 ರೂಪಾಯಿ ಕೊಡೋದಲ್ಲ ನಾವು ಅಂತ ಹೇಳ್ತಿದ್ರು. ಸಿದ್ದರಾಮಯ್ಯ ಓ ಅಂತ ಕೂಗ್ತದಾರೆ. ಯಾರಿಗೂ ಹ್ಞೂ ಕಡಲೆ ನೀನ್ ನಗ್ತಿದೆಯಲ್ಲ, ಹಂಗೆ ಕೂಗಾಡಿದ್ದು 2,000 ರೂಪಾಯಿ ಕೊಡ, 2,000 ರೂಪಾಯಿ ಓಟ್ ಹಾಕ್ಲಿಲ್ಲ ಅಂದ್ರೆ ಕೊಡಲ್ಲ ನಿಮಗೆ. ಅಷ್ಟು ಜ್ವರ ಮಾತಾಡ್ದ ಸಿದ್ದರಾಮಯ್ಯ. ಏನೆಲ್ಲ ಸಿದ್ದರಾಮಯ್ಯನ ಮಕ್ಕಳೇ ಓಟ್ರುವ. ಅದಕ್ಕೆ ಸರ್ ಹೆಣ್ಮಕ್ಳು ಗಂಡು ಮಕ್ಳು ಅಂತ ಅವ್ರೇನ್ ಭೇದ ತೋರ್ ಸರ್. ಅಲ್ಪಸಂಖ್ಯಾತರು ಅಲ್ಪಸಂಖ್ಯಾತ ಹಿಂದುಳಿದ್ರು, ಅಲ್ಪಸಂಖ್ಯಾತರು ಅಂದ್ರೆ ಅವ್ರ ಮನುಷ್ಯರಲ್ವಾ? ಅವ್ರ ನಮಗೆ ಮನುಷ್ಯರು, ನಾವು ಮನುಷ್ಯರಲ್ವಾ? ಅವರು ದುಡ್ಡು ತಿಂತಾರೆ, ನಾವು ದುಡ್ಡು ತಿಂತೀವಿ. ಅವರು ಆ ಸಂಖ್ಯೆ ಇವರು ಈ ಸಂಘ ಓಲೈಕೆ ಮಾಡಿ ಸರ್. ಕಾಂಗ್ರೆಸ್ನವರು ನನಗೆ ಗೊತ್ತಿರಂಗೆ ಅವ್ರು ಅಲ್ಪಸಂಖ್ಯಾತರು ಓಟ್ ಎಳ್ಕೊಳಕ್ಕೋಸ್ಕರ ಸರ್. ಅವ್ರು ಹಂಗೆ ನಮ್ಮ ಇವನು ಹಿಂಗೆ, ನಮ್ಮ ಜಮೀಲ್ ಖಾನ್ ಹಿಂಗೆ, ನಮ್ಮ ಅಹಮದ್ ಖಾನ್ ನಸೀರುನ್ನ ಹಿಂಗೆ ಅಂತ ಹೇಳ್ತಾರೆ. ಖಂಡಿತವಾಗೂ ಅವ್ರು ಕೊಯ್ದ್ರು ರಕ್ತ ಕೆಂಪುದೇ ರಕ್ತ ಬರೋದು, ನಮ್ಗೆ ಕೊಯ್ದ್ರು ಕೆಂಪುದೇ ರಕ್ತ. ಅಣ್ಣ ತಮ್ಮಗಳಿದ್ದಂಗೆ ಇರ್ಬೇಕು. ಇವ್ರು ಕಾಂಗ್ರೆಸ್ನರಲ್ಲ. ನೀನು ಅದೇ ಹೇಳಿನಲ್ಲ, ಹೆಣ್ಣು ಅವಳಿಗೆ 2,000 ಕೊಟ್ಟು ಬಸ್ ಹತ್ಕೊಂಡು ಪುಕ್ಷಟೆ ಬಸ್ ಹತ್ಕೊಂಡು ಹೋಗಿ ಅವನಿಗೆರ ಕರ್ಕೊಂಡು ಅನ್ನಂಗೆ ಆ ಥರ ಸರ್ಕಾರ ಮಾಡ್ತಾರೆ ಇವ್ರ ಸರ್ಕಾರ. ಖಂಡಿತವಾಗ್ಲೂ MP ಎಲೆಕ್ಷನ್ ಆದ ಕೂಡಲೇ ಸಿದ್ದರಾಮಣ್ಣ ಒಂದ್ ಕಡೆ, DKC ಅಣ್ಣ ಒಂದ್ ಕಡೆ, ಇವ್ರ ನಡುವೆ ಮತ್ತೆ ಹೆಂಗ ಡೋಲ್ ಬಾರಿಸ್ತಾ ಇರ್ತಾರೆ ಸರ್. ಆಯ್ತು, ಡೋಲ್ ಬಾರಿಸ್ತಾರೆ. ನಿಜವಾಗ್ಲೂ ಬರ್ಬೇಕು ಅಂದ್ರೆ ಭಾರತದಾಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 10 ವರ್ಷದಿಂದ ಅಭಿವೃದ್ಧಿ ಕೆಲಸ ಮಾಡ್ಯಾರ ಅಂದ್ರೆ ದೇಶದಲ್ಲಿ, ಇಡೀ ಪ್ರಪಂಚದಲ್ಲೇ ಮೋದಿ ಅಂದ್ರೆ ಹಿಂಗ್ ನಡಕ್ತಾ ಇದಾರೆ. ಬೇರೆ ಅಕ್ಕಪಕ್ಕ ದೇಶರು ನೋಡಿ, ಚೀನಾದನ ಈಗ ಹಂಗೆ ಪದರಗುಟ್ಟಿಕೊಂಡು ಹೋಗ್ಬಿಟ್ಟ. ಮೋದಿ ಅಂದ್ ಕೂಡಲೇ ಹಣ ನಮಸ್ಕಾರ ಅಂತದನೀಗ. ಮೊದ್ಲೇ ನಾನೇ ಅಂತ ಹಿಂಗಿದೆ ಉಪಸನು. ಖಂಡಿತವಾಗ್ಲು ಈಗ ಮೋದಿ ಅಂದ್ರೆ ಎಲ್ಲಾರು ಅವನು ವಿಶ್ವ ನಾಯಕ ಅಂತಾರ, ದೇವರ ಮಾಹನ ಆ ತರ ಆಗೋಗ್ಬಿಟ್ಟಾರೆ. ಅವರಿಗೆ ಓಟ್ ಹಾಕ್ಬೇಕು, ಜನ ಅವ್ರನ್ನ ಗೆಲ್ಸ್ಬೇಕು. ಅವರೇ ಖಂಡಿತ ಪ್ರಧಾನಮಂತ್ರಿ ಅವರೇ ಆಗ್ಬೇಕು. ಶಿವಮೊಗ್ಗದಲ್ಲಿ BY ರಾಘವೇಂದ್ರ ಕೆಲಸ ಮಾಡಿದಾರೆ ಸರ್. ಕೆಲಸ ಮಾಡಿದಂತ ವ್ಯಕ್ತಿಗೆ ನಾವು ಓಟ್ ಹಾಕ್ಬೇಕು. ರಾಘವೇಂದ್ರ ಕೆಲಸ ಮಾಡಿದ ಮನುಷ್ಯ, ಅವನಿಗೆ ಓಟ್ ಹಾಕ್ಬೇಕು ಅಂತ ನನ್ನ ಅಭಿಪ್ರಾಯ. BJP ತರಬೇಕು ಸರ್. 28 ಕ್ಷೇತ್ರಕ್ಕೆ 28 ಕ್ಷೇತ್ರ ಕರ್ನಾಟಕದ ಬರಬೇಕು ಅಂತ ನನ್ನ ಆಸೆನೂ ಇದೆ ಸರ್. ನಂದು ಒಂದು ಓಟು, ನಾನು ಅಲ್ಲ ನನ್ನ ಲೈಫಲ್ಲಿ ನನ್ನ ಓಟು ಹಕ್ಕು ಬಂದಿತ್ತಲ್ಲ, ಅವತ್ತಿಂದ ಇವತ್ತಿನವರೆಗೂ ನಾನು BJP ಪಕ್ಷ ಬಿಟ್ಟು ಕತ್ತೆ ತಂದು ನಿಲ್ಸಿದ್ರು ನಾನು BJP ಓಟ್ ಹಾಕೋನು. ಗೀತಾ ಶಿವರಾಜ್ ಕುಮಾರ್ ಸರ್ ಅವರೆಲ್ಲ ಫಿಲಮ್ ಆಕ್ಟರ್ ಸರ್. ಶಿವರಾಜ್ ಕುಮಾರ್ ಹಿಂಗ್ ಬಂದೆ ಡ್ಯಾನ್ಸ್ ಮಾಡಿ ಹಿಂಗ್ ಹೋಗೋದಲ್ಲ ಸರ್. ಡ್ಯಾನ್ಸ್ ಮಾಡಕ್ ಬಂದಿರೋದು ಅಷ್ಟೇ. ಅವರು ಡ್ಯಾನ್ಸ್ ಮುಗಿದಾದ್ಮೇಲೆ ಮುಗಿದೈತು, ಹುಡುಗರು ಹತ್ಲೈತ್ಲ ಹೋಗ್ಬಿಡ್ತಾರೆ. ನಿಜವಾಗೂ ಕೈ ಸಿಗಂತ ವ್ಯಕ್ತಿಗೂ ನಾವು ಓಟ್ ಹಾಕ್ಬೇಕು. ಗೀತಾರಿ ಶಿವರಾಜ್ ಕುಮಾರ್ ಬೆಂಗಳೂರಾಗ ಕುತ್ಕೊಂತಾರೆ. ರಾಘವೇಂದ್ರ ಆದ್ರೆ ಶಿಕಾರಿಪುರದಾಗ ಇರ್ತಾರೆ, ಇಲ್ಲಿ ಶಿವಮೊಗ್ಗದಾಗ ಇರ್ತಾರೆ. ಅವ್ರ ಅಣ್ಣ ಸಿಗ್ಲಿಲ್ಲ, ತಮ್ಮ ಸಿಗ್ಲಿಲ್ಲ ಅಂದ್ರೆ ಅವ್ರ ಅಪ್ಪ ಸಿಗ್ತಾರೆ ಸರ್. ಓಟ್ ಹಾಕ್ಬೇಕು ಅವರಿಗೆ. 3 ಜನ, ಒಬ್ರು ಸಿಕ್ಕಿಲ್ಲ ಅಂದ್ರೆ 3 ಜನದಾಗ ಯಾರು ಒಬ್ರು ಸಿಗ್ತಾರೆ. ನಾವು ಗೀತಾ ಶಿವರಾಜ್ ಕುಮಾರ್ ಬೆಂಗಳೂರಿಗೆ ಹೋದ್ರೆ ಸೆಕ್ಯೂರಿಟಿ ಗಾರ್ಡ್ ಅಲ್ಲಿ ಯಾರಂತೆ ಯಾಕೆ ಬಂದಾರಂತೆ ನಿಲ್ಲಿಸ್ತಾರೆ. ಎಲ್ಲರ ಮತ್ತೆ ಗುಂಡ್ ಹಾಕಕ್ ಬಂದ್ಬಿಟ್ಟಾರು ಅಂತನ. ಖಂಡಿತವಾಗೂ ಇಲ್ಲ ಆದ್ರೆ ರಾಘವೇಂದ್ರ ಸಿಗ್ತಾರೆ, ವಿಜಯೇಂದ್ರ ಸಿಗ್ತಾರೆ, ಯಡಿಯೂರಪ್ಪನವ್ರು ಸಿಗ್ತಾರೆ. ಅವ್ರಿಗೆ ಓಟ್ ಹಾಕ್ಬೇಕು.
ರಾಘವೇಂದ್ರ ಒಟ್ಟಾಕ್ಬೇಕು ಅಂತ ನಾನು ಎಲ್ಲಾ ಜನದ ಹತ್ರ ನಾ ಕೇಳ್ತೀನಿ. 10 ವರ್ಷ ಅಭಿವೃದ್ಧಿ ಬೇಕಾದಷ್ಟು ಮಾಡ್ಯಾರ ಸರ್. ಅವ್ರಿಗೆ ಹೇಳಂತದ್ ಏನಲ್ಲ ಸರ್. ಆದ್ರೂ ಹುಡುಗ ನೀನು ಹೆಂಗ್ ಬರದಾರ ಆದ್ರೂ ಒಟ್ಟು ತಗೊಳ್ತಾರೆ ಜನ ಮಾತ್ರ. ಅವನಿಗೆ ಆಶೀರ್ವಾದ ಜನಕ್ಕೆ ಆಶೀರ್ವಾದ. ಒಳ್ಳೆ ಕೆಲಸ ಮಾಡ್ಯಾರ ಸರ್. ಮಾಡಿದಾರೆ ಅಂತ ಎಲ್ಲಿಂದ ಸರ್ ಫುಲ್ ಮಾಡಿದಾರೆ ಕೆಲಸ. ಆತರ ಈಗ 2ನೇ ಸಂಸದ ಅಂತ ಹೆಗ್ಗಳಿಕೆ ತಗೊಂಡ್ಬಿಟ್ಟ ಒಂದ್ ಮನುಷ್ಯ. ಅದ್ರ ಜೊತೆಗೆ ಈಗ ಈಶ್ವರಪ್ಪನವ್ರು ಕೂಡ ನಾವು ನಿಲ್ತೀವಿ ಅಂತ ಹೇಳ್ತೀರಾ, ಅದೇ ಹೊಡ್ತಾ ಬೀಳಲ್ಲ ಅಂತೀರಾ? ಸರ್ ಈಶ್ವರಪ್ಪ ನಿಂತ್ಕೊಂಡ್ರೆ ಸರ್ ಒಂದ್ 5-10 ಸಾವಿರ ಓಟ್ ತಗೊಂಬ ಸರ್. ಈಶ್ವರಪ್ಪನ್ ಸಪೋರ್ಟ್ ಇರ್ರಿ, ಏನ್ ಈಶ್ವರಪ್ಪ ಸಪೋರ್ಟ್ ಆದ್ರೆ ನಾನು ರಾಘವೇಂದ್ರ ಸಪೋರ್ಟ್ ಮಾತಾಡ್ಬೇಕು. ನಾ ಈಶ್ವರಪ್ಪನ್ ಸಪೋರ್ಟ್ ಆದ್ರೆ ನೀನ್ ಮಾತಾಡು. ಈಶ್ವರಪ್ಪನೇ ಸರ್, ನಮಗೆ ಈಶ್ವರಪ್ಪನಿಗೆ ಏನಿಲ್ಲ ಸರ್. ನಾವು ಬಿಜೆಪಿ ಸರ್. ನೀವ್ ಈಶ್ವರಪ್ಪನಿಗೆ ಓಟ್ ಹಾಕಿ ಸ್ವಾಮಿ. ನೀವ್ ಈಶ್ವರಪ್ಪನಿಗೆ ಹಿಡ್ಕೊಂಡ್ರಿ. ಇರ್ರಿ ಸ್ವಾಮಿ, ನೀನ್ ಈಶ್ವರಪ್ಪನಿಗೆ ಓಟ್ ಹಾಕಿ ಯಾರು ಬೇಡ ಅಂದ್ರು. ನಾನ್ ಬಿಜೆಪಿ ಯಡಿಯೂರಪ್ಪನಿಗೆ ಜೈ. ನಿಮ್ ಈಶ್ವರಪ್ಪ ಈಶ್ವರಪ್ಪನವರಿಂದ ಸರ್ ಅವ್ರ ವೈಯಕ್ತಿಕ. ಅವ್ರು ಯಾರಾದ್ರೂ ಈ ದೇಶದಲ್ಲಿ ಯಾರಾದ್ರೂ ಅವ್ರ ಸ್ವಂತಕ್ಕೆ ಅಭ್ಯರ್ಥಿಯಾಗಿ ನಿಂತ್ಕೊಬಹುದು. ದುಡ್ಡಿದೆ ಖರ್ಚು ಮಾಡಬಹುದು. ಈಶ್ವರಪ್ಪ ನಿಂತ್ಕೊಂಡ್ರೆ ಅಂತ ಬಿಜೆಪಿ ಈಶ್ವರಪ್ಪನಿಗೆ ಓಟ್ ಹಾಕಲ್ಲ ಸರ್. ಈಶ್ವರಪ್ಪರ ಮನೆಯವರೇ ಅಲ್ಲ ಸರ್ ಬಿಜೆಪಿ ಎಲ್ಲರೂ ಪಕ್ಷದವರು. ನಾವು ಬಿಜೆಪಿ ಪಕ್ಷದವರು. ಈಶ್ವರಪ್ಪನ ನೋಡಾಕಿದ್ರು ಅವರ ಸಂಬಂಧಿಕರು ಯಾರು ಇದು ಬಂಧು ಬಳಗ ಮತ್ತೆ ಅವ್ರ ಜಾತಿ ಮಕ್ಕಳು ಹಾಕ್ಬೋದು ಸರ್. ಅಲ್ಪಸಂಖ್ಯಾತರಂತೂ ಓಟ್ ಹಾಕಲ್ಲ ಅವರಿಗೆ. ಯಾಕೆ ಗೊತ್ತಾ? ಅಲ್ಪಸಂಖ್ಯಾತರು ಈಶ್ವರಪ್ಪ ಹಿಂದೂ ಹುಲಿ ಅಂತ ಹೇಳಿ ಅವ್ರಿಗೆ ಖಂಡಿತ ಅಲ್ಪಸಂಖ್ಯಾತರದಲ್ಲ ಅವ್ರ ದೇವರನಿಗೂ ಓಟ್ ಹಾಕಲ್ಲ. ಖಂಡಿತವಾಗ್ಲೂ ಈಶ್ವರಪ್ಪ ಗೆಲ್ಲಲ್ಲ ಸರ್. ಈಶ್ವರಪ್ಪ ಗೆದ್ಬಿಟ್ರೆ ನಾನು ಶಿವಮೊಗ್ಗನ ಬಿಟ್ಟು ಊರಿಗೆ ಹೋಗ್ಬಿಡ್ತೀನಿ. ಖಂಡಿತ ಊರಿಗೆ ಹೋಗ್ಬಿಡ್ತೀನಿ. ಗೆಲ್ಲಲ್ಲ ರೀ, ಖಂಡಿತ ಗೆಲ್ಲಲ್ಲ ರೀ. ಸುಮ್ನೆ ಯಾಕ್ರಿಗೆ ಗೆಲ್ತಾರೆ ಅಂತ ಹೇಳ್ಕೊಳಕ. ಯಡಿಯೂರಪ್ಪನ ಮಗ ಅದರಲ್ಲ BY ರಾಘವೇಂದ್ರ ಖಂಡಿತವಾಗ 100-110 ಭಾಗ ಗೆಲ್ತಾರೆ. ಮೋದಿ ಅಲೆಯಿಂದ ಗೆಲ್ತಾರೆ, ಅವ್ರ ಅಲೆಯಿಂದನೂ ಗೆಲ್ತಾರೆ, ಅವ್ರ ಅಪ್ಪನ ಅಲೆಯಿಂದನೂ ಗೆಲ್ತಾರೆ. ಯಡಿಯೂರಪ್ಪ ಅಂದ್ರೆ ಕರ್ನಾಟಕದಾಗ ಬಿಜೆಪಿ ಪಕ್ಷ ತಳಮಟ್ಟದಿಂದ ಕಟ್ಟಿದಂತ ಮನುಷ್ಯ ಯಡಿಯೂರಪ್ಪ. ಒಂದೇ ಇನ್ನೊಂದೇನಂದ್ರೆ ಈಶ್ವರಪ್ಪನವ್ರು ನಿಂತ್ರೆ BY ರಾಘವೇಂದ್ರ ಅವರಿಗೆ ವೋಟ್ ಡಿವೈಡ್ ಆಗುತ್ತೆ, ಗೀತಾ ಶಿವರಾಜ್ಕುಮಾರ್ ಗೆಲ್ಬಹುದು ಅಂತಾರೆ. ಖಂಡಿತ ಇಲ್ಲ ಸರ್. ಬಿಜೆಪಿ ಓಟ್ ಅನ್ನೋದು ಬಿಜೆಪಿಗೆನೆ. ರಾಘವೇಂದ್ರ ನೋಡಿ ಓಟ್ ಹಾಕ್ತಾರೆ, ರಾಘವೇಂದ್ರ ನೋಡಿ ಓಟ್ ಹಾಕ್ತಾರೆ ಸರ್. ಯಡಿಯೂರಪ್ಪನವ್ರು ನೋಡಿ ಓಟ್ ಹಾಕ್ತಾರೆ, ಯಡಿಯೂರಪ್ಪನವ್ರು ಹಾಕ್ತಾರೆ. ರಾಘವೇಂದ್ರ ಗೆಲುವು ನಿಶ್ಚಿತ. 100ಕ್ಕೆ 110 ಭಾಗ ಗೆಲುವು. ವೆಲ್ಕಮ್ ಸರ್, ವೆಲ್ಕಮ್. ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ ಅನ್ಸುತ್ತೆ ಯಾರಾದ್ರೆ ನಿಮ್ಗೆ ಇಷ್ಟ? ನನಗೆ ತಿಳಿದ ಮಟ್ಟಿಗೆ ಈ ರಾಜಕಾರಣದಲ್ಲಿ ಯಾವ ಪಕ್ಷದವರು ನೆಟ್ಟಗಿಲ್ಲ. ದೇಶಕ್ಕೋಸ್ಕರ ಹೋರಾಡೋ ಅಂತ ರಾಜಕಾರಣಿಗಳು ಇವಾಗಿನ ಪರಿಸ್ಥಿತಿಲಿ ಇಲ್ಲ. ಎಲ್ಲ ಸ್ವಾರ್ಥಿಗಳೇ ತುಂಬ್ಕೊಂಡಿರೋದು. ಆಗಿದ್ದಾಗ ನನಗೆ ಅವನಾಗಬೇಕು ಇವನಾಗಬೇಕು ಅಂತ ಏನಿಲ್ಲ. ಯಾವನ್ ಬಂದ್ರು ಅದೇ ಗೋಳೆ. ಹೌದಾ? ಯಾಕಂಗನ್ಸುತ್ತೆ ನಿಮ್ಗೆ? ಯಾಕಂಗನ್ಸುತ್ತೆ? ಯಾಕೆಂದ್ರೆ ಈಗಿನ ಪರಿಸ್ಥಿತಿ ಏನೇ ಹಂಗಿದೆ. ಯಾವನು ಯಾರಿಗೆ ದೇಶಕ್ಕೋಸ್ಕರ ಹೋರಾಡ್ತಾ ಇದ್ದಾನೆ? ಯಾವನು ಹೋರಾಡ್ತಾ ಇಲ್ಲ. ಬಡವರಿಗೋಸ್ಕರ ಯಾವನು ಓಡಾಡ್ತಾ ಇಲ್ಲ. ಎಲ್ಲ ಸ್ವಾರ್ಥಕ್ಕೋಸ್ಕರನೇ. ಆಗಿದ್ದಾಗ ಇವ್ರನ್ನ ರಾಜಕಾರಣಿಗಳು ಅಂತ ಹೆಂಗೆ ಕರೀಲಿ ನಾನು? ರಾಜಕಾರಣಿಗಳು ನನ್ನ ಲೆಕ್ಕದಲ್ಲಿ ಹಿಜಡ ನನ್ನ ಮಕ್ಕಳು, ಅಧಿಕಾರಿಗಳು ತಲೆ ಹಿಡಕ್ ನನ್ನ ಮಕ್ಕಳು. ಹಾಗಿದ್ದಾಗ ಇವರು ಜನಕ್ಕೋಸ್ಕರ ದೇಶಕ್ಕೋಸ್ಕರ ಹೋರಾಡೋರಲ್ಲ. ಇವರು ನಂಬಿಕೆ ಹೋಗ್ಬಿಟ್ಟಿದೆ ನಿಮಗೆ, ಯಾವತ್ತ ಹೋಗ್ಬಿಟ್ಟಿದೆ ಅದು. ಹಾಗಾಗಿ ನನಗೆ ಅವ್ನು ಬರ್ಬೇಕು ಇವ್ನು ಬರ್ಬೇಕು ಅಂತ ಏನೂ ಇಲ್ಲ. ಯಾವನ್ ಬಂದ್ರು ಯಥಾಸ್ಥಿತಿ ನಡ್ಕೊಂಡು ಹೋಗ್ತಾನೆ. ಶಿವಮೊಗ್ಗದಲ್ಲಿ ಅದನ್ನೇ ನಾನು ಹೇಳ್ತಾ ಇರೋದು. ಶಿವಮೊಗ್ಗ ಅಂತ ಹೇಳ್ತಲ್ಲ, ಆಲ್ ಓವರ್ ಇಂಡಿಯಾ. ಯಾವನು ನಿಸ್ವಾರ್ಥದಿಂದ ಸೇವೆ ಯಾವನು ಮಾಡ್ತಾ ಇಲ್ಲ. ಯಾವ ಪಕ್ಷದನೂ ಮಾಡ್ತಾ ಇಲ್ಲ. ಎಲ್ಲ ಸ್ವಾರ್ಥ. ಯಾವನಾದ್ರೂ ಓಕೆ, ಅದು ಯಥಾಸ್ಥಿತಿ ನಡ್ಕೊಂಡು ಹೋಗ್ತಾನೆ ಇರುತ್ತೆ. ದಬ್ಬಾಳಿಕೆ ನಡೀತಾನೆ ಇರುತ್ತೆ. ಅನುಭವಿಸೋರು ಅನುಭವಿಸ್ತಾನೆ ಇರ್ತಾರೆ. ದುಡ್ಡು ಮಾಡೋರು ಮಾಡ್ತಾನೆ ಇರ್ತಾರೆ. ಹಾಳಾಗೋನು ಹಾಳಾಗ್ತಾ ಇರ್ತಾನೆ, ಹರ್ಷ ಆಗೋನು ಹರ್ಷ ಆಗ್ತಾ ಇರ್ತಾನೆ. ಅದ್ರ ಬಗ್ಗೆ ಚಿಂತೆ ಯಾಕೆ ಮಾಡ್ಬೇಕು ನಾವು? ದೇವರಣ ಇಲ್ಲ. ನಾನು ಅದಕ್ಕೆ ಹೇಳೋದು, ರಾಜಕಾರಣಿಗಳು ಹಿಜಡ ನನ್ನ ಮಕ್ಕಳು, ಅಧಿಕಾರಿಗಳು ತಲೆ ಹಿಡಕ್ ನನ್ನ ಮಕ್ಕಳು ಅಂತ ಹೇಳೋದು ಅದಕ್ಕೆ. ನಾನು ಇವತ್ತಿನ ಪೀಳಿಗೆ ಕೆಲಸ ಇಲ್ಲದಲ್ಲಿ ಎಷ್ಟು ಹಲಿತಾ ಇದೆ ಅನ್ನೋದು ನಮಗೆ ಗೊತ್ತಿದೆ. ಈಗಲೇ ಹೆಂಗೆ ಆದರೆ ಮುಂದೆ ಹೆಂಗೆ? ಈ ನನ್ನ ಮಕ್ಕಳು ಬಂದು ಉಪಯೋಗ ಏನಿದೆ? ವೇಸ್ಟು. ಈ ನನ್ನ ಮಕ್ಳಿಗೆ ಓಟ್ ಹಾಕಬಾರ್ದು. ಒಂದ್ಸಲ ಪಾಠ ಕಲಿಸ್ಬೇಕು ಅವರಿಗೆ. ಯಾವ ಪಕ್ಷದವರಾದ್ರೂ ಅಷ್ಟೇ. ನಾನು ಆ ಪಕ್ಷ ಈ ಪಕ್ಷ ಅಂತ ಹೇಳ್ತಾ ಇಲ್ಲ. ಯಾವ ಪಕ್ಷದಾದ್ರೂ ಒಂದ್ಸಲ ಪಾಠ ಕಲಿಸ್ಬೇಕ ನನ್ನ ಮಕ್ಳಿಗೆ. ಕುತ್ಕೊಳ್ರಿ ಮನೆಗೆ ಅನ್ಬೇಕು. ನಮ್ಮ ಯುವ ಪೀಳಿಗೆ ಅದು ಮಾಡ್ತಾ ಇಲ್ಲ. ಮಾತೆತ್ತಿದ್ರೆ ಆ ಜಾತಿ ಈ ಜಾತಿ ಬರೀ ಇದೇ ಒದ್ದಾಡ್ಕೊಂಡು ಸಾಯ್ತಾ ಇದ್ದಾರೆ. ಅವ್ನು ಯಾವ ಜಾತಿ ಏನಾರಾಗಲಿ ಕೆಲಸ ಮಾಡ್ತಾನ ನಮಗೋಸ್ಕರ, ಅದನ್ನು ಫಸ್ಟ್ ತಿಳ್ಕೊಬೇಕು. ಅವರು ತಿಳ್ಕೊಳೋ ಅಂಥ ಜನಗಳೇ ಇಲ್ಲ ಇವಾಗ. 500 ಕೊಟ್ಟರೆ 1000 ಕೊಟ್ಟರೆ ಹಿಂದೆ ಓಡೋ ಹೋಗ್ತಾರೆ. ಯಾಕೆ? ದುಡಿದ್ರೆ ಬರಲ್ವ ಆ ದುಡ್ಡು 500? ಹೇಳಿ.
ಹಾಗಾಗಿ ನನಗೆ ರಾಜಕಾರಣದ ಬಗ್ಗೆ ಆಸಕ್ತಿನೇ ಇಲ್ಲ. ಯಾವನಾದ್ರೂ ಬರಲಿ, ಯಾವನ್ ಬಂದರೂ ಯಥಾಸ್ಥಿತಿನೇ ನಡ್ಕೊಂಡು ಹೋಗ್ತಾ ಇರ್ತೈತಿ. ಅವನು ಬಂದರೆ ಒಳ್ಳೇದಾಗತ್ತೆ, ಇವನು ಬಂದರೆ ಒಳ್ಳೇದಾಗತ್ತೆ, ಇಲ್ಲೇ ಇಲ್ಲ. ಅದು ಕನ್ಸು ಕಾಣ್ಬೇಕಷ್ಟೇ. ಅಚ್ಚೆ ದಿನ ಅನ್ನೋದು ಕನ್ಸು ಕಾಣ್ಬೇಕು. ಯಾವುದು ಆಚೆ ಕಣ್ಣಿಗೆ ಬರೋದಿಲ್ಲ. ಯಾವನ್ ಬಂದರೂ ಅಷ್ಟೇ, BJP ಬಂದರೂ ಅಷ್ಟೇ, ಕಾಂಗ್ರೆಸ್ ಬಂದರೂ ಅಷ್ಟೇ, JDS ಬಂದರೂ ಅಷ್ಟೇ. ಅಚ್ಚೆ ದಿನ ಅಂತೂ ದೇವರೇ ಬರಲ್ಲ. ಸರ್ವನಾಶ ಆಗ್ಬೇಕು ದೇಶ. ಅವಾಗ ಏನಾರ ಹೊಸ ಪೀಳಿಗೆ ಬಂದು ನ್ಯಾಯ ನೀತಿ ಧರ್ಮ ಅನ್ನೋದು ಉಳ್ಕೊಂಡ್ರೆ ಆಮೇಲೆ ಏನಾರ ನೋಡ್ಬೇಕು ಥ್ಯಾಂಕ್ ಯು ಅಷ್ಟೇ. ಥ್ಯಾಂಕ್ ಯು.